ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವದಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ರಾಮಚಂದ್ರ ದೇವರನ್ನು ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಸುಪ್ರಭಾತದಿಂದ ಎಬ್ಬಿಸಿದ್ದಾರೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ ಅಂತ ಕೌಸಲ್ಯೆಯ ವರಪುತ್ರನಾದ ರಾಮಚಂದ್ರ ಏಳು ಅಂತ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದರು. ಆ ರಾಮಾಯಣದಲ್ಲಿ ಅದು ಪ್ರಸಿದ್ಧವಾದ ಶ್ಲೋಕ, ಎಲ್ರಿಗೂ ಗೊತ್ತಿರುತ್ತೆ. ಆದರೆ ರಾಮಾಯಣದಲ್ಲಿ ಬಂದಿದೆ ಅಂತ ಕೆಲವರಿಗೆ ಗೊತ್ತಿರಲ್ಲ ಅಷ್ಟೆ. ರಾಮಾಯಣದ್ದು ಶ್ಲೋಕ ಅದು, ವಿಶ್ವಾಮಿತ್ರರು ಹೇಳಿದ್ದು ಅಂತ ಗೊತ್ತಿರಲ್ಲ ಅಷ್ಟೆ. ರಾಮನನ್ನು ಎಬ್ಬಿಸುವಾಗಿ ಹೇಳಿದ ಶ್ಲೋಕ ಅಂತ. ಆ ಶ್ಲೋಕಕ್ಕೆ ಅನೇಕ ಜನರು ಆಕ್ಷೇಪ ಮಾಡಿ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಸುಂದರವಾದ ವ್ಯಾಖ್ಯಾನ ಇದೆ ಅದಕ್ಕೆ. ಅದೇ ಶ್ಲೋಕಕ್ಕೆ ಹೇಳ್ತಾರೆ, ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಎನ್ನುವಲ್ಲಿ ಅವರು ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಾಗ ಕೌಸಲ್ಯೆಯ ವರಪುತ್ರನಾದ ರಾಮ ಅಂತ ಎಬ್ಬಿಸಿದ್ರಂತೆ. ಯಾಕೆ ಕೌಸಲ್ಯೆಯ ವರಪುತ್ರನಾದ ರಾಮ ಅಂತ ಯಾಕೆ ಹೇಳಿದರು ವಿಶ್ವಾಮಿತ್ರರು? ದಶರಥ ಪುತ್ರ ರಾಮ ಅಂತ ಹೇಳ್ಬೋದಿತ್ತು, ಅಥವಾ ರಘುವಂಶ ತಿಲಕ ರಾಮ ಅಂತ ಹೇಳ್ಬೋದಿತ್ತು. ಬೇರೆ ಬೇರೆ ಶಬ್ದಗಳು ಬೇಕಾದಷ್ಟಿದ್ವು. ಆದರೆ ಯಾವ ಶಬ್ದವನ್ನೂ ಹೇಳದೆ ಕೌಸಲ್ಯೆಯ ವರಪುತ್ರನಾದ ರಾಮ ಅಂತ ಹೇಳಬೇಕು ಅಂದರೆ ಏನೋ ಒಂದು ವೈಶಿಷ್ಟ್ಯ ಇರಬೇಕು ಅಂತ ಹೇಳ್ತಾರೆ. ಅದು ವಿಶ್ವಾಮಿತ್ರರು ಎಬ್ಬಿಸುವಾಗಿ ಹಾಗೆ ಎಬ್ಬಿಸಿದ್ರಂತೆ ರಾಮನನ್ನು. ರಾಮ ಮಲಗಿದಾಗ ರಾಮನ ಮುಖವನ್ನು ನೋಡಿ ಕಣ್ಣಲ್ಲಿ ನೀರು ಬಂದಿತ್ತಂತೆ, ಗಳಗಳಗಳ ಅಂತ ಅತ್ತಿದ್ರಂತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನು ಕೌಸಲ್ಯ ಸುಪ್ರಜಾರಾಮ ಅಂತ ಎಬ್ಬಿಸಿದ್ರಂತೆ. ಯಾಕೆ ಅತ್ತದ್ಯಾಕೆ? ಕೌಸಲ್ಯ ನೆನಪು ಬಂದದ್ದು ಯಾಕೆ ಇವರಿಗೆ? ದಶರಥನ ನೆನಪು ಬರಲಿಲ್ಲ, ಬೇರೆ ಯಾರು ನೆನಪು ಬರಲಿಲ್ಲ, ಕೌಸಲ್ಯ ನೆನಪು ಅಂತು ರಾಮನ್ನೇ ಎಬ್ಬಿಸುವಾಗ. ಯಾಕೆ ಹಾಗಾಯಿತು ಅಂದರೆ, ರಾಮ ಮಲಗಿದಾಗ ಅವನು ಹ್ಯಾಕೆ ಕಾಣ್ತಾ ಇದ್ದ ಅಂದರೆ, ಎಲ್ಲ ಸೌಂದರ್ಯವನ್ನೆಲ್ಲ ತಂದು ಒಂದು ರಾಶಿ ಹಾಕಿ ಮಲಗಿಸಿದರೆ ಹೇಗಿರುತ್ತದೆ ಒಂದು ಸೌಂದರ್ಯದ ಗಣಿ, ಅಷ್ಟು ಅದ್ಭುತವಾಗಿ ಮನೋಹರವಾಗಿ ಕಾಣಿಸ್ತಾ ಇದ್ದಂತೆ ರಾಮಚಂದ್ರ. ಎಷ್ಟು ಅದ್ಭುತ! ಸಾಮಾನ್ಯವಾಗಿ ಮಕ್ಕಳು ಅಂದ್ರೇ ಮುದ್ದು, ಬಹಳ ಮುದ್ದಾಗಿರ್ತಾರೆ ಮಕ್ಕಳು. ಎಷ್ಟು ಮುದ್ದಾಡಿದರೂ ಸಾಕು ಅನಿಸೋದಿಲ್ಲ. ಅಂತಹದ್ದು ಆ ಮಕ್ಕಳನ್ನು ಎಚ್ಚರದಲ್ಲಿರುವಾಗ ಮುದ್ದಾಡುವಾಗ ಒಂದು ರೀತಿ ಆದರೆ, ಅದೇ ಮಕ್ಕಳೇನಾದರೂ ಮಲಗಿದ್ರು ಅಂತ ಆದರೆ ಮಲಗಿದಾಗ ಇನ್ನೂ ಸೌಂದರ್ಯ ಜಾಸ್ತಿ ಆಗುತ್ತಂತೆ ಮಕ್ಕಳಲ್ಲಿ. ಅದನ್ನು ಪರೀಕ್ಷೆ ಮಾಡಿ ನೋಡ್ಬೋದು ಬೇಕಾದ್ರೆ. ಮಕ್ಕಳು ಎದ್ದಾಗ ಮುದ್ದಾಗಿರ್ತಾರೆ, ಮಲಗಿದಾಗ ಇನ್ನೂ ಮುದ್ದಾಗಿರ್ತಾರಂತೆ. ಹಾಗೆ ರಾಮಚಂದ್ರನೂ ಕೂಡ ಇನ್ನೂ ಎಳೆ ವಯಸ್ಸಿನ ಹುಡುಗ ಆದ್ದರಿಂದ ಅವನು ಮಲಗಿದಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇದ್ದಂತೆ, ಪರಮ ಸುಂದರವಾಗಿ ಕಾಣಿಸ್ತಾ ಇದ್ದ. ಆ ಸುಂದರವಾಗಿ ಕಾಣಿಸುವಾಗ ಅವನನ್ನು ಎಬ್ಬಿಸುವಾಗ ಅನ್ನಿಸ್ತಂತೆ, ನಿತ್ಯ ರಾಮಚಂದ್ರ ಅಯೋಧ್ಯಾಪಟ್ಟಣದ ಅರಮನೆಯಲ್ಲಿ ಮಲಗುತ್ತಾ ಇದ್ದ.
ಆ ಪಟ್ಟಣದಲ್ಲಿ ಅರಮನೆಯಲ್ಲಿ ಮಲಗಿದಾಗ ನಿತ್ಯ ರಾಮನನ್ನು ಎಬ್ಬಿಸ್ತಾ ಇದ್ದವರು ಯಾರು ಅಂದರೆ ಕೌಸಲ್ಯಾದೇವಿ ಅಂತ. ನಿತ್ಯ ಕೌಸಲ್ಯ ಎಬ್ಬಿಸಬೇಕಾದ್ರೆ ಪ್ರತಿನಿತ್ಯವೂ ಕೂಡ ರಾಮ ಮಲಗಿದಾಗ ಬಂದು ನೋಡುವಾಗ ಇಷ್ಟು ಚೆಲುಮುಗದ ರಾಮನನ್ನು, ಸುಂದರವಾದ ರಾಮನನ್ನು ನೋಡ್ತಾ ಇರ್ತಾಳೆ. ಇವತ್ತೂ ಕೂಡ ಆಕಸ್ಮಿಕವಾಗಿ ಮರೆತು ಏನಾದರೂ ಕೂಡ ಕೌಸಲ್ಯಾದೇವಿ ರಾಮನ ಕೊಠಡಿಗೆ ಅಂತ ಹೋಗಿ ಎಬ್ಬಿಸಲಿಕ್ಕೆ ಅಂತ ಹೋದಾಗ ಅಂದವಾದ ಸುಂದರವಾದ ರಾಮ ಕಾಣೋದಿಲ್ಲ. ಆಗ ಕೌಸಲ್ಯ ಎಷ್ಟು ಬೇಸರ ಮಾಡಿಕೊಂಡಿರ್ತಾಳೆ, ಇಂಥ ಸುಂದರವಾದ ಮುಖದ ಮಿಸ್ ಆಯ್ತಲ್ಲ ಅಂತ ಎಷ್ಟು ಬೇಸರ ಆಗಿರ್ತದೆ ಅಂತ ಕೌಸಲ್ಯ ನೆನಪು ಬಂದು ಕಣ್ಣೀರು ಹಾಕಿದ್ರಂತೆ ವಿಶ್ವಾಮಿತ್ರರು. ಅದಕ್ಕೆ ಕೌಸಲ್ಯ ನೆನಪಾಯಿತು, ಅದಕ್ಕೆ ಕೌಸಲ್ಯ ವರಪುತ್ರನಾದ ರಾಮ ಅಂತ ಹೇಳಿದ್ರಂತೆ. ದಶರಥ ಯಾರೂ ನೆನಪಿಗೆ ಬರಲಿಲ್ಲ, ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳಿದ್ದು ಅದಕ್ಕೋಸ್ಕರ ಹೇಳಿದ್ದಾರೆ ಅಂತಾರೆ. ಹಾಗೆ ಎಬ್ಬಿಸಿದ ನಂತರ ಅವರನ್ನು ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗುವಾಗ ಅವರನ್ನು ಸಂಧ್ಯಾದಿಗಳನ್ನೆಲ್ಲ ಮುಗಿಸಿದ್ದಾರೆ. ಮುಗಿಸಿ ಆದ ನಂತರ ಅವರಿಗೆ ಒಂದು ಮಂತ್ರದ ಉಪದೇಶ ಮಾಡಿದ್ರಂತೆ. ಆ ಮಂತ್ರದ ಉಪದೇಶ ಎಷ್ಟು ಅದ್ಭುತವಾದ ಮಂತ್ರ ಅಂದರೆ ಆ ಮಂತ್ರಕ್ಕೆ ಹೆಸರಿದೆ, ಬಲ ಅತಿಬಲ ಅಂತ ಹೆಸರಂತೆ. ಆ ಮಂತ್ರಕ್ಕೆ ಬಲ ಮತ್ತು ಅತಿಬಲ ಎನ್ನುವಂಥ 2 ಮಂತ್ರಗಳನ್ನು ಉಪದೇಶ ಮಾಡಿದ್ರಂತೆ. ಆ 2 ಮಂತ್ರಗಳು ಎಷ್ಟು ದಿವ್ಯವಾದ ಮಂತ್ರ ಅಂದರೆ ಆ ಮಂತ್ರದ ಸಿದ್ಧಿ ಮಾಡಿಕೊಂಡವರಿಗೆ ಹಸಿವಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಭೂತ ಪ್ರೇತಗಳ ಕಾಟ ಇಲ್ಲ, ಕಳ್ಳಕಾಕರರ ಕಾಟ ಇಲ್ಲ, ಹಿಂಸೆ ಪ್ರಾಣಿಗಳಿಂದ ಭಯ ಇಲ್ಲ, ನಿರ್ಭೀತರಾಗಿ ಬದುಕಬಹುದಂತೆ. ಅಷ್ಟು ಸಿದ್ಧಿಯುಕ್ತವಾದಂಥ ಮಂತ್ರ ಅದು ಬಲ ಮತ್ತು ಅತಿಬಲ ಎನ್ನುವಂಥದ್ದು, ಸಿದ್ಧಿಪ್ರದ ಮಂತ್ರ ಅಂತ. ಅಂಥ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಇವತ್ತು ನಮಗೆ ಆ ಮಂತ್ರ ಸಿಗೋದಿಲ್ಲ. ಅದು ಮಂತ್ರ, ಇಂಥ ಮಂತ್ರ ಇತ್ತು ಅಂತ ಹೇಳಿದ್ದಾರೆ. ಆ ಮಂತ್ರ ಸ್ವರೂಪ ಏನು ಅಂತ ಇವತ್ತು ಗೊತ್ತಿಲ್ಲ ನಮಗೆ, ಯಾರಿಗೂ ಕೂಡ ಸಿಕ್ಕಿಲ್ಲ. ಆ ಮಂತ್ರ ಲುಪ್ತವಾಗಿ ಹೋಗಿದೆ. ಆದರೆ ಬಲ ಅತಿಬಲ ಅನ್ನುವಂಥ ಮಂತ್ರ ಅಂತ ಹೆಸರು ಹೇಳಿದ್ದಾರೆ. ಆ ಮಂತ್ರ ಇತ್ತಂತೆ, ಅದನ್ನು ಉಪದೇಶ ಮಾಡಿದ್ರಂತೆ. ಅದನ್ನು ಉಪದೇಶ ಪಡ್ಕೊಂಡಿದ್ದಾರೆ. ಅದಕ್ಕೆ ನೋಡಿ ಕೆಲವರಿಗೆಲ್ಲ ಸಂದೇಹಗಳು. ಈ ಋಷಿಗಳೆಲ್ಲರೂ ಕೂಡ ಸೇರಿಕೊಂಡು ಕಾಡಲ್ಲಿ ಅಲ್ಲಿ ಇಲ್ಲಿ ಆಶ್ರಮವನ್ನು ಮಾಡಿಕೊಂಡು ಗುರುಕುಲ ನಡೆಸ್ಕೊಂಡಿದ್ದು ಬಿಡ್ತಾರೆ. ಆ ಗುರುಕುಲ ನಡೆಸುವಾಗ ಅವರಿಗೆ ಅಲ್ಲೆಲ್ಲ ಹಿಂಸೆ ಪ್ರಾಣಿಗಳು ಬರ್ತಿರ್ತವೆ, ಹುಲಿ, ವ್ಯಾಘ್ರ, ಸಿಂಹ ಏನೇನು ಬರ್ತಾ ಇರ್ತವೆ, ಕಳ್ಳರು ಕಾಕರು. ಯಾರು ಭಯ ಇಲ್ವಾ ಅಂದರೆ ಭಯ ಇಲ್ಲ. ಯಾಕೆ ಅಂದರೆ ಇಂಥ ಮಂತ್ರದ ಉಪದೇಶ ಇರ್ತದೆ, ಅವರಿಗೆ ಸಿದ್ಧಿ ಇರ್ತದಂತೆ. ಬಲ ಮತ್ತು ಅತಿಬಲದ ಸಿದ್ಧಿ ಇರೋದರಿಂದ ಯಾರ ಹೆದರಿಕೆ ಇಲ್ಲದೆ ಬದುಕ್ತಾರಂಥವ್ರು, ಆರಾಮವಾಗಿ ಬದುಕ್ತಾರೆ. ಅಂಥ ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಆ ಉಪದೇಶ ಮಾಡಿದರು ಅಂದರೆ ವಿಶ್ವಾಮಿತ್ರರು ಉಪದೇಶ ಮಾಡಿದ್ದು ಅಂದರೆ ಹಾಗೆ ಉಪದೇಶ ಮಾಡಿದ್ರಿಂದ ವಿಶ್ವಾಮಿತ್ರರು ದೊಡ್ಡವರಾಗ್ಬಿಟ್ರು ಅಂತ ಅರ್ಥ ಅಲ್ಲ. ಆ ಮಂತ್ರದ ಅವಶ್ಯಕತೆ ರಾಮಚಂದ್ರನಿಗೆ ಇಲ್ಲ, ಯಾವ ಮಂತ್ರದ ಅವಶ್ಯಕತೆ ಇಲ್ಲ. ಆದರೂ ವಿಶ್ವಾಮಿತ್ರರು ಉಪದೇಶ ಮಾಡಿದರು ಅಂದರೆ ಅದರ ಅರ್ಥ ಏನು ಅಂದರೆ ವಿಶ್ವಾಮಿತ್ರರು ತಾವು ಈ ರೀತಿ ಮಂತ್ರವನ್ನು ಕಲ್ತಿದ್ದೀನಿ ರಾಮ, ನಾನು ಹೇಳೋ ಮಂತ್ರದಲ್ಲಿ ಸ್ವರ ಗಿರ ಎಲ್ಲ ಸರಿಯಾಗಿದೆಯೋ, ವ್ಯತ್ಯಾಸ ಏನಾದರೂ ಇದೆಯೋ ಅಂತ ನೋಡೊಂದು ಸರ್ತಿ ನಿನಗೆ ಒಪ್ಪಿಸ್ತೀನಿ ಅಂತ ಒಪ್ಪಿಸಿದ್ದಂತೆ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ಇಲ್ಲ, ಅದೂ ಇಲ್ಲ ಅಂದರೆ ಇನ್ನೊಂದು ವ್ಯಾಖ್ಯಾನ ಹೇಳುತ್ತಾರೆ. ಇನ್ನೊಂದೇನು ಅಂದರೆ ಅದನ್ನು ನನ್ನ ಅನುಗ್ರಹಕ್ಕೋಸ್ಕರವಾಗಿ ನಿನಗೆ ಹೇಳ್ತಾ ಇದ್ದೇನೆ ಅಂತ, ನನಗೆ ಅನುಗ್ರಹ ಆಗಲಿ ಅಂತ, ವಿಶ್ವಾಮಿತ್ರರಿಗೆ ಅನುಗ್ರಹ ಆಗಲಿ ಅಂತ ರಾಮನಿಗೆ ಒಪ್ಪಿಸಿದ್ದಂತೆ. ಏನು ಅನುಗ್ರಹ? ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರ ಗುರುಗಳಾಗಿದ್ದಾರೆ. ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರ ಗುರುಗಳಾಗಿದ್ದು ಏನು ಮಧ್ವಾಚಾರ್ಯ ಅನುಗ್ರಹ ಮಾಡಲಿಕ್ಕೋ ಅಥವಾ ಮಧ್ವರ ಅನುಗ್ರಹ ಅವ್ರು ಪಡೀಲಿಕ್ಕೋ? ಹಾಗೆ ಮಧ್ವರ ಅನುಗ್ರಹವನ್ನು ಪಡೀಲಿಕ್ಕೆ ಅಚ್ಯುತ ಪ್ರಜ್ಞರೇ ಹಾಗೆ ಅವರ ಗುರುಗಳಾಗಿದ್ದಾರೋ ಹಾಗೆ ರಾಮನ ಅನುಗ್ರಹ ಪಡೀಲಿಕ್ಕೋಸ್ಕರವಾಗಿ ಇಲ್ಲೂ ಕೂಡ ವಿಶ್ವಾಮಿತ್ರರು ಉಪದೇಶ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಹಾಗರ್ಥ ಮಾಡಿಕೊಳ್ಬೇಕಂತೆ. ಈ ರೀತಿ ಮಂತ್ರೋಪದೇಶವನ್ನು ಮಾಡಿದ ನಂತರ ಆಗ ಮುಂದಕ್ಕೆ ಹೋಗುವಾಗ ಒಬ್ಬ ಅಸುರೆ ಬರ್ತಾಳೆ, ತಾಟಕ ಅಂತವಳ ಹೆಸರು. ಆ ತಾಟಕ ಎನ್ನುವಂಥ ಅಸುರೆ ಬಂದಾಗ ಅವಳ ಸಂಹಾರ ಮಾಡು ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಹೇಳಿದಾಗ ಆಗ ರಾಮಚಂದ್ರ ಸ್ವಲ್ಪ ಸಂಕೋಚ ಮಾಡಿಕೊಂಡಂತೆ. ಯಾಕೆ ಇವಳನ್ನು ಸಂಹಾರ ಮಾಡಬೇಕು ಅಂದರೆ ಹೆಣ್ಣನ್ನು ನಾನು ಹೇಗೆ ಸಂಹಾರ ಮಾಡೋದು ಅಂತ ಹಿಂದೇಟಾಕಿದ್ದಂತೆ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ನಹಿತೆ ಸ್ತ್ರೀವಧ ಕೃತೆ ಗೃಣಾಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಾಯ ಕರ್ತವ್ಯಂ ರಾಜಸೂನುನ ನೃಶಂಸ ಮನೃಶಂಸಂ ವಾ ಪ್ರಜಾರಕ್ಷಣ ಕಾರಣಾತ್ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾಂ ಸತ. ಯಾವತ್ತೂ ಕೂಡ ಯೋಚನೆ ಮಾಡಬೇಡ ರಾಮ, ಇವಳು ಹೆಣ್ಣು ನಾನೇ ಹಾಕ್ಕೊಲ್ಲಿ ಅಂತ ಯೋಚನೆ ಮಾಡಬೇಡ. ಯಾರಾದರೂ ಹೆಣ್ಣಿನ ವೇಷದಲ್ಲಿ ಬಂದು ಹೆಣ್ಣೇ ಒಂದು ವೇಳೆ ಟೆರ್ರರಿಸ್ಟ್ ಆಗಿ ಬಂದು ಎಲ್ಲರನ್ನ ಗುಂಡಿಕ್ಕಿ ಕೊಲ್ಲುವಾಗ ಪೊಲೀಸ್ ಪೇದೆಗಳಿಗೆಲ್ಲ ಹೇಳಬೇಕು, ಅವಳು ಹೆಣ್ಣು ಕೊಲ್ಲಿಕ್ಕೆ ಹೋಗಬೇಡಿ ಅಂತಾರೇನು ಯಾರಾದರೂ ಕೂಡ? ಅಷ್ಟು ಜನರನ್ನು ಹಿಂಸೆ ಮಾಡುವಾಗ ಯಾರಾದರೂ ಹಾಗೆ ಹೇಳ್ತಾರ? ಒಬ್ಬ ಟೆರ್ರರಿಸ್ಟನ್ನು ಸಂರಕ್ಷಣೆ ಮಾಡಿ ಹೆಣ್ಣವಳು ಅಂತ ಹೇಳ್ತಾರ?
ಹಾಗೆ ಇವಳು ಕೂಡ ದೊಡ್ಡ ಟೆರರಿಸ್ಟ್, ಇವಳು ದೊಡ್ಡ ಭಯೋತ್ಪಾದಕಳಿವಳು, ಇದ್ದ ಜನರಿಗೆಲ್ಲ ಹಿಂಸೆ ಕೊಡ್ತಾ ಇದ್ದಾಳೆ, ಮಹಾ ಹಿಂಸಕಳಿವಳು. ಆದ್ದರಿಂದ ಹಿಂದೂ ಮುಂದೆ ಯೋಚನೆ ಮಾಡದೆ ಇವಳ ಸಂಹಾರ ಮಾಡು ಅಂತ ಹೇಳಿದನಂತೆ. ಅದಕ್ಕೆ ಆಯಿತು ಅಂತ ರಾಮಚಂದ್ರ ಅವಳ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಅವಳ ಸಂಹಾರ ಆಯಿತು. ಆ ಸಂಹಾರ ಆದ ನಂತರ ಆಗ ಸಂಹಾರದ ನಂತರ ಮುಂದಕ್ಕೆ ಹೋಗ್ತಾರಂತೆ. ಈ ಪ್ರಸಂಗದಲ್ಲಿ ತಾಟಕೆಯನ್ನು ಸಂಹಾರ ಮಾಡಿ ಭಗವಂತ ಮುಂದಕ್ಕೆ ಹೋದ ಅಂತ. ಮೊದಲಿಗೆ ಬಲ ಮತ್ತು ಅತಿಬಲ ಎನ್ನುವಂತಹ ಮಂತ್ರದ ಉಪದೇಶ ಆಯಿತು. ಆಮೇಲೆ ರಾಮಚಂದ್ರ ಮುಂದಕ್ಕೆ ತಾಟಕೆ ಸಂಹಾರ ಮಾಡಿದ, ಮುಂದಕ್ಕೆ ಹೋದ ಅಂತಿದೆ ರಾಮಾಯಣದಲ್ಲಿ ಬರುವಂಥ ಪ್ರಸಂಗ ಹೀಗೆ. ಆದರೆ ಈ ರಾಮಾಯಣವನ್ನೇ ರಾಘವೇಂದ್ರ ಸ್ವಾಮಿಗಳು ಒಂದು ಚಿಕ್ಕ ಗ್ರಂಥದಲ್ಲಿ ಇಡೀ ರಾಮಾಯಣದ ಸಾರವನ್ನು ಬರೆದಿಟ್ಟಿದ್ದಾರೆ. ಅದಕ್ಕೆ ರಾಮಚಾರಿತ್ರ್ಯ ಮಂಜರಿ ಅಂತ ಹೆಸರು. ಆ ರಾಮಚಾರಿತ್ರ್ಯ ಮಂಜರಿ ಎನ್ನುವ ಗ್ರಂಥದಲ್ಲಾಗುವಾಗ ರಾಘವೇಂದ್ರ ಸ್ವಾಮಿಗಳೇನಂತ ಬರೀತಾರೆ, ತಾಟಕಾಂ ಹತ್ವಾ, ತಾಟಕೆಯನ್ನು ಸಂಹಾರ ಮಾಡಿ ಆಮೇಲೆ ಬಲ ಮತ್ತು ಅತಿಬಲ ಎನ್ನುವಂತಹ ಮಂತ್ರವನ್ನು ಉಪದೇಶ ಪಡೆದಿದ್ದಾರೆ ರಾಮ ಲಕ್ಷ್ಮಣರು ಅಂತ ಹೇಳುತ್ತಾರೆ. ಆದರೆ ರಾಮಾಯಣದಲ್ಲಿರುವ ಪ್ರಸಂಗ ಹೇಗೆ ಅಂದರೆ, ಮೊದಲು ಬಲ ಮತ್ತು ಅತಿಬಲ ಎನ್ನುವ ಮಂತ್ರದ ಉಪದೇಶ ಆಯಿತು, ಆಮೇಲೆ ತಾಟಕೆ ಸಂಹಾರ ಮಾಡಿದ್ದಾನೆ ರಾಮ ಅಂತ ರಾಮಾಯಣದಲ್ಲಿರೋದು. ಆದರೆ ರಾಘವೇಂದ್ರ ಸ್ವಾಮಿಗಳು ವ್ಯತ್ಯಾಸ ಮಾಡಿ ಅದನ್ನು ಮೊದಲು ತಾಟಕೆಯನ್ನು ಸಂಹಾರ ಮಾಡಿದ, ಆಮೇಲೆ ಬಲ ಅತಿಬಲ ಮಂತ್ರೋಪದೇಶ ಪಡೆದಿದ್ದಾನೆ ಅಂತ. ಯಾಕೆ ಈ ವ್ಯತ್ಯಾಸ ಮಾಡಿದರು? ರಾಘವೇಂದ್ರ ಸ್ವಾಮಿಗಳಾದರೂ ಹೇಳುವಾಗ ರಾಮಾಯಣದಲ್ಲಿ ಯಾವ ಕ್ರಮ ಇದೆ ಆ ಕ್ರಮದಲ್ಲೇ ಹೋಗಬೇಕು, ವ್ಯತ್ಯಾಸ ಯಾಕೆ ಮಾಡಿದರು ಅಂದರೆ ಅದಕ್ಕೊಂದು ಅರ್ಥ ಇದೆ ಅಂತಾರೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದು ಅಕ್ಷರ ವ್ಯತ್ಯಾಸ ಮಾಡಿ ಬರೆದರೂ ಕೂಡ ಎಷ್ಟು ಅರ್ಥ ಇರ್ತದೆ ನೋಡಿ. ಹೇಗೆ ಅರ್ಥ ಇಟ್ಟಿದ್ದಾರೆ ಅಂದರೆ, ರಾಯರು ಹೇಳುವಾಗ ಮೊದಲು ತಾಟಕೆ ಸಂಹಾರ ಆಮೇಲೆ ಮಂತ್ರೋಪದೇಶ ಅಂದರೆ ಇದರ ಅರ್ಥ ಏನು? ರಾಮಾಯಣದಲ್ಲಿ ಮೊದಲು ಮಂತ್ರೋಪದೇಶ ಆಮೇಲೆ ತಾಟಕೆ ಸಂಹಾರ ಅಂತಿದ್ರೂ ಕೂಡ ಹೀಗೆ ಅರ್ಥ ಮಾಡಿಕೊಳ್ಳಿ. ಅಂದರೆ ತಾಟಕೆ ಸಂಹಾರ ಮಾಡಬೇಕಾದ್ರೆ ಮಂತ್ರೋಪದೇಶ ಬೇಕು ಅಂತಿಲ್ಲ ರಾಮನಿಗೆ ಅಂತ ಅರ್ಥ ಮಾಡ್ಕೊಳ್ಬೇಕಂತ. ರಾಮನಿಗೆ ಯಾವ ಮಂತ್ರದಿಂದ ಏನಾಗಬೇಕಾಗಿಲ್ಲ, ಮಂತ್ರ ಇಲ್ಲದೆಯೂ ಕೂಡ ಅವನು ಸಂಹಾರ ಮಾಡುತ್ತಾನೆ. ಅಂದರೆ ಇದರಿಂದ ಅರ್ಥ ಏನು? ವಿಶ್ವಾಮಿತ್ರರು ಮಂತ್ರವನ್ನು ಒಪ್ಪಿಸಿದ್ದು ಅಂತ ಅರ್ಥ ಇಟ್ಟುಕೊಳ್ಬೇಕೇ ಹೊರತು ಆ ಮಂತ್ರದ ಸಿದ್ಧಿ ಪಡ್ಕೊಳ್ಳಿಕ್ಕೋಸ್ಕರ ರಾಮ ಮಂತ್ರೋಪದೇಶ ಪಡ್ಕೊಂಡು ರಾಕ್ಷಸಿ ಸಂಹಾರ ಮಾಡಿದ್ದಲ್ಲ, ಮೊದಲು ರಾಕ್ಷಸಿ ಸಂಹಾರ ಮಾಡಿದ್ದಾನೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ರಾಮಾಯಣದಲ್ಲಿ ಹೀಗಿದ್ದರೂ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಇದನ್ನು ಅವರ ಪೂರ್ವಾಶ್ರಮದ ಮಗ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ರಾಯರು ಹೀಗೆ ಬರೆದದ್ದು ಯಾಕೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿ ಹೇಳುತ್ತಾರೆ. ಅದನ್ನು ಬಹಳ ಸೊಗಸಾಗಿದೆ ರಾಯರದು. ಈ ರೀತಿ ರಾಯರು ಹೇಳುತ್ತಾರೆ, ಹೀಗೆ ಭಗವಂತ ಹೋಗಿದ್ದಾನಂತೆ. ಆಮೇಲೆ ಹೊರಟಾದ ನಂತರ ಮುಂದೆ ಹೋಗಬೇಕಾದರೆ ದಾರಿಯಲ್ಲೆಲ್ಲ ಒಂದೊಂದು ಪ್ರಸಂಗಗಳು ಬರ್ತಾ ಇದ್ದಾರೆ. ಒಂದು ಸಿದ್ಧಾಶ್ರಮ ಅಂತ ಒಂದು ಆಶ್ರಮ ಬಂತಂತೆ. ಆ ಸಿದ್ಧಾಶ್ರಮದಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಸ್ವಲ್ಪ ಕೂತಿದ್ದಾರೆ. ಅಲ್ಲೇ ಕೂತಾಗ ರಾಮ ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದೊಂದು ಆಶ್ರಮಗಳನ್ನು, ದಾರಿಯನ್ನು, ಒಂದೊಂದು ಗಿಡಗಳನ್ನು, ಮರಗಳನ್ನು, ಕಲ್ಲುಗಳನ್ನು ಏನು ನೋಡಿದರೂ ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಅಂತ ಕೇಳ್ತಿದ್ದಂತೆ. ಏನು ಇದರ ಪೂರ್ವಚರಿತ್ರೆ ಏನು ಅಂತ ಕೇಳ್ತಿದ್ದಂತೆ. ಹಾಗೆ ಆ ಸಿದ್ಧಾಶ್ರಮಕ್ಕೆ ಬಂದಾಗ ಕೇಳಿದನಂತೆ, ಇದು ಯಾವುದು ಸಿದ್ಧಾಶ್ರಮ ಏನು ಅಂದರೆ, ಹಿಂದೆ ವಾಮನರೂಪಿ ಪರಮಾತ್ಮ ಅವತಾರ ಮಾಡಿ ಯಾವ ಬಲಿಚಕ್ರವರ್ತಿ ಬಳಿಯಲ್ಲಿ 3 ಪಾದದ ಭೂಮಿ ಕೇಳಿದ ಆ ಜಾಗ ಬೇರೆ ಯಾವುದಲ್ಲ, ಇದೇ ಜಾಗ, ಇಲ್ಲಿಂದಲೇ ಅಳಿಲಿಕ್ಕೆ ಶುರು ಮಾಡಿದ್ದು ಅಂತ ಹೇಳಿದ್ರಂತೆ. ಇದೇ ಜಾಗ, ವಾಮನರೂಪಿ ಪರಮಾತ್ಮ ಬಂದು ಕೇಳಿರುವ ಜಾಗ ಇದು ಅಂತ. ಅದು ಸಿದ್ಧಾಶ್ರಮ. ಅಲ್ಲಿ ಎಲ್ಲರೂ ಕೂಡ ಸಿದ್ಧರೆಲ್ಲ ಸೇರಿಕೊಂಡು ಅದನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ, ಸಿದ್ಧಿ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಜಾಗ. ಆದ್ದರಿಂದಲೇ ಸಿದ್ಧಾಶ್ರಮ ಅಂತ ಕರೀತಿದ್ರಂತೆ. ಅಂಥ ಒಂದು ಆಶ್ರಮ ಅಂತ ಹೇಳುತ್ತಾರೆ. ಆಮೇಲೆ ಅಲ್ಲಿಂದ ಮುಂದೆ ಆಗಬೇಕಾದರೆ ರಾಮಚಂದ್ರ ಹೊರಟಿದ್ದಾನಂತೆ. ಮುಂದೆ ಹೊರಟಾಗ ಎಲ್ಲಿಗೆ ಹೊರಟದ್ದು ಅಂದರೆ, ಇನ್ನು ಯಜ್ಞ ರಕ್ಷಣೆ ಮಾಡಬೇಕು ಅಂತ ಹೊರಟ. ಯಜ್ಞ ರಕ್ಷಣೆಗೆ ಅಂತ ಹೊರಟು ಅಲ್ಲಿ ಯಜ್ಞದಲ್ಲಿ ಆಗುವಾಗ ಅನೇಕ ಜನ ರಾಕ್ಷಸರು ಬಂದರು. ಸುಬಾಹು, ಮಾರೀಚ ಮೊದಲಾದ ರಾಕ್ಷಸರು ಬಂದಾಗ ಸುಬಾಹು ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಭಗವಂತ. ಯಜ್ಞದ ರಕ್ಷಣೆ ಮಾಡಿದ ಭಗವಂತ. ಎಲ್ಲ ಆದ ನಂತರ ಮಾರೀಚ ಮಾತ್ರ ತಪ್ಪಿಸಿಕೊಂಡು ಓಡಿ ಹೋದನಂತೆ. ಅವನೊಬ್ಬ ಸಿಗಲಿಲ್ಲ, ಅವನೊಬ್ಬನು ಓಡಿ ಹೋಗ್ಬಿಟ್ನಂತೆ. ಆಮೇಲೆ ಮತ್ತೆ ಬರ್ತಾನೆ, ಮಾಯಾಜಿಂಕೆಯಾಗಿ ಮತ್ತೆ ಬರ್ತಾನವನು. ಮಾರೀಚ ನೀಚಂ ಅಂತ ಹೇಳುತ್ತಾರೆ. ಮಾರೀಚ ಮಹಾನೀಚ ಅಂತ ಅವನಿಗೆ. ಆ ಚ ಅನ್ನುವಂಥ ಶಬ್ದ ಅವನ ಹೆಸರು ಬರುವಾಗಲೇ ನೀಚ ಅಂತ ಕೇಳಿಸ್ತದೆ. ಮಾರೀಚ ಅಂದಾಗಲಿ ಎಲ್ಲೋ ನೀಚ ಅಂದರೆ ಏನೋ ಅಂತ ಶಬ್ದ ಕೇಳಿಸ್ತದಂತೆ. ಆ ಹೆಸರೇ ಆ ಸೂಚನೆ ಮಾಡುತ್ತದೆ ಅಂತಾರೆ. ಆ ರೀತಿಯಲ್ಲಿ ಓಡಿ ಹೋಗಿದ್ದಾನಂತವನು. ಓಡಿ ಹೋದ ನಂತರ ಯಜ್ಞದ ರಕ್ಷಣೆ ಆಯಿತು. ಯಜ್ಞ ರಕ್ಷಣೆ ಆದ ನಂತರ ಅಲ್ಲಿಂದ ಮುಂದಕ್ಕೆ ಮಿಥಿಲಾಪಟ್ಟಣಕ್ಕೆ ಹೋಗೋಣ ಅಂತ ಮಿಥಿಲಾಪಟ್ಟಣದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೀತಾರಾಮರ ಕಲ್ಯಾಣ ಆಗಬೇಕು ಮುಂದೆ.
ಅದಕ್ಕಾಗಿ ಹೊರಟಿದ್ದಾರೆ. ಆ ಸೀತಾರಾಮರ ಕಲ್ಯಾಣಕ್ಕೆ ಅಂತ ಹೊರಟಾಗ ಆಗ ರಾಮಚಂದ್ರ ದೇವರು ಕೇಳಿದ್ರಂತೆ, ವಿಶ್ವಾಮಿತ್ರರೇ ಮುಂದೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ನಮ್ಮನ್ನು? ಮಿಥಿಲಾ ಪಟ್ಟಣದಿಂದ ಎಲ್ಲ ಕಡೆಯಲ್ಲೂ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ, ಸೀತಾ ಸ್ವಯಂವರವನ್ನು ಏರ್ಪಾಟು ಮಾಡಿದ್ದೇವೆ, ಶಿವಧನಸ್ಸಿದೆ, ಅದನ್ನು ಯಾರು ಹೆದೆ ಏರಿಸ್ತಾರೋ ಅವರಿಗೆ ಸೀತಾ ಸ್ವಯಂವರ, ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಅವರು ಮಾತು ಕೊಟ್ಟಿದ್ದಾನೆ ಜನಕ ಮಹಾರಾಜ. ಅದಕ್ಕೋಸ್ಕರವಾಗಿ ಹೋಗೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಹೋಗೋಣ ಅಂದಾಗ ಆಯಿತು ಅಂತ ಸಂತೋಷದಿಂದ ಹೊರಟ್ರಂತೆ. ಸಂತೋಷದಿಂದ ಹೊರಡುವಾಗ ಅವನು ದಾರಿಯಲ್ಲಿ ಹೋಗಬೇಕಾದ್ರೇ ಭಗವಂತ ದಾರಿಯಲ್ಲೇನೆ ಒಂದು ಆಕಸ್ಮಿಕವಾಗಿ ಒಂದು ಕಲ್ಲು ಅವನ ಪಾದಕ್ಕೆ ತಾಕಿತಂತೆ. ರಾಮಚಂದ್ರನ ಪಾದಕ್ಕೆ ಕಲ್ಲು ತಾಗಿತಂತೆ. ಕಲ್ಲು ಸ್ಪರ್ಶ ಆಗಲಿಕ್ಕೆ ಪುರುಸೊತ್ತಿಲ್ಲ, ಕಲ್ಲು ಹೆಣ್ಣಾಗಿ ಬಿಡುತ್ತಂತೆ. ಕಲ್ಲೇ ಹೆಣ್ಣಾಯಿತು. ನೋಡಿದರೆ ಯಾರು ಅಂತ ನೋಡಿದರೆ ಸಾಕ್ಷಾತ್ ಗೌತಮರ ಪತ್ನಿಯಾದಂಥ ಅಹಲ್ಯಾದೇವಿ. ಅಹಲ್ಯಾದೇವಿ ಕಲ್ಲಾಗಿದ್ದವಳು ಹೆಣ್ಣಾಗಿ ತನ್ನ ಸ್ವರೂಪವನ್ನು ಪಡೆದು ಕೂತಿದ್ದಾಳೆ. ಏನು ಅದ್ಭುತ! ರಾಮಚಂದ್ರನ ಪಾದ ಸ್ಪರ್ಶದಿಂದಲೇ ಅವಳ ಶಾಪದಿಂದ ವಿಮುಕ್ತಳಾಗಿ ತನ್ನ ಸ್ವರೂಪ ಪಡೆದಿದ್ದಾಳೆ ಅಂದರೆ ಎಷ್ಟು ಮಹಿಮೆ ಇದೆ ಹೇಳಿ ರಾಮನ ಪಾದಕ್ಕೆ. ಎಂಥ ಮಹಿಮೆ, ಮಹಾಮಹಿಮೆ ಅಂತಾರೆ ಭಗವಂತನ ಪಾದಕ್ಕೆ ಇರೋದು, ಒಂದಲ್ಲ ಎರಡಲ್ಲ, ಅಷ್ಟು ಮಹಿಮೆ ಇದೆ ಅಂತೆ ಭಗವಂತನ ಪಾದಕ್ಕೆ. ಅದಕ್ಕೆ ಅವಳ ಸ್ವರೂಪ ಬಂದ ಕೂಡಲೇ ಆ ಪ್ರಸಂಗದಲ್ಲಿ ನಮಗೆ ಬರೀ ರಾಮಾಯಣವನ್ನು ಓದಿದರೆ ರಾಮಾಯಣದಲ್ಲಿ ಏನಿದೆ ಅಂದರೆ ಅವಳ ವೃತ್ತಾಂತ ಹೇಳ್ತಾರಾಗ ವಿಶ್ವಾಮಿತ್ರರು. ಈ ಅಹಲ್ಯೆ ಬಂದಿದ್ದಾಳಲ್ಲ, ಇವಳು ಯಾರು ಗೊತ್ತಾ ಅಂತ ಗೌತಮರ ಪತ್ನಿ. ಈ ಗೌತಮರ ಪತ್ನಿ ಆಗುವಾಗ ಹಿಂದೆ ಮುನಿವೇಷವನ್ನು ಧಾರಣೆ ಮಾಡಿಕೊಂಡು ಬಂದಂಥ ಇಂದ್ರದೇವರ ಬಲಾತ್ಕಾರಕ್ಕೆ ಒಳಗಾದವಳು. ಅವಳು ಸ್ವಲ್ಪ ಪಾತಿವ್ರತ್ಯ ನಷ್ಟ ಆದದ್ರಿಂದ ಈ ರೀತಿ ಕಲ್ಲಾಗಬೇಕಾಯಿತು ಅಂತ ಅದಕ್ಕೆಲ್ಲ ಹೇಳ್ತಾರೆ, ಕಥೆಯೆಲ್ಲ ಹೇಳಿದ್ದಾರೆ. ಮುನಿವೇಷಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂ ಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್. ಬರೀ ರಾಮಾಯಣ ಓದಿದರೆ ರಾಮಾಯಣದಲ್ಲಿ ಹೇಗಿದೆ ಅಂದರೆ ದೇವರಾಜ ಕುತೂಹಲಾತ್ ಅಂತ ಹೇಳ್ತಾರೆ. ಓದ್ತಾ ಇದ್ರೆ ಹಾಗೆ ಅನ್ನಿಸ್ತದೆ ಅಂದರೆ ಅದು ಮುನಿವೇಷವನ್ನು ಧಾರಣೆ ಮಾಡಿಕೊಂಡು ಬಂದದ್ದು ಇಂದ್ರದೇವರಂತೆ. ಇಂದ್ರದೇವರು ಮುನಿವೇಷ ಧಾರಣೆ ಮಾಡಿಕೊಂಡು ಬಂದಾಗ ಅಹಲ್ಯಾದೇವಿಗೆ ಗೊತ್ತಾಯಿತಂತೆ, ಇವನು ಮುನಿವೇಷ ಧಾರಣೆ ಮಾಡಿಕೊಂಡು ಬಂದಿದ್ದಾನೆ, ಆದರೂ ಪರವಾಗಿಲ್ಲ, ಇಂದ್ರದೇವರ ಜೊತೆಗೆ ಒಂದು ಸರ್ತಿ ಸಂಪರ್ಕ ಮಾಡಿದರೆ ಹೇಗಿರ್ತದೆ ಅಂತ ನೋಡೋಣ ಅಂತ ದೇವರಾಜ ಕುತೂಹಲಾತ್, ದೇವರಾಜನ ಕುತೂಹಲದಿಂದಾಗಿ ಆ ರೀತಿ ಅವಳು ಕೂಡ ಒಂದು ಸರ್ತಿ ಕಾಲ್ಜಾರಿ ಇದ್ಲು ಅಂತ ಅದರಲ್ಲಿ ರಾಮಾಯಣವನ್ನು ನೋಡಿದರೆ ಹಾಗಿದೆ. ಆದರೆ ರಾಮಾಯಣವನ್ನು ಮಾತ್ರ ಇಟ್ಟುಕೊಂಡು ಹೇಳಬಾರದು. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರು ಹೇಳ್ತಾರೆ, ಅವಳಿಗೆ ದೇವರಾಜ ಕುತೂಹಲ ಇರಲಿಲ್ಲ ಅವಳಿಗೆ. ಮತ್ತೇನು ಅಂದರೆ ಮಧ್ವಾಚಾರ್ಯ ಹೇಳುವಾಗ ಹಾಗೆ ಹೇಳಿದ್ದಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನೇ. ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ. ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ ಅಂತ ಹೇಳ್ತಾರೆ. ಪ್ರದರ್ಶನದಿಂದಾಗಿ, ಪ್ರದರ್ಶನ ಅಂದರೆ ಇಂದ್ರನ ಬಲಾತ್ಕಾರಕ್ಕೆ ಒಳಗಾಗಿ ಹೋಗಿದ್ದಾಳೆ ಆ ಅಹಲ್ಯೆ ಅಂತ ಹೇಳ್ತಾರೆ. ಪ್ರದರ್ಶನ ಅನ್ನೋದಕ್ಕೆ ಬಲಾತ್ಕಾರ ಅಂತ ಅರ್ಥ. ಇಂದ್ರನ ಬಲಾತ್ಕಾರಕ್ಕೆ ಒಳಗಾಗಿದ್ದಾಳೆ. ಆದರೆ ರಾಮಾಯಣ ಹೇಳುತ್ತದೆ ಇಂದ್ರನ ಮೇಲೆ ಅವಳಿಗೆ ಮನಸ್ಸಾಯಿತು ಅಂತ ಹೇಳುತ್ತದೆ. ಅದಕ್ಕೆ ದೇವರಾಜ ಕುತೂಹಲಾತ್ ಅನ್ನೋದಕ್ಕೆ ಅರ್ಥ ಏನು ಮಾಡಬೇಕು? ದೇವರಾಜನಲ್ಲಿ ಇವಳಿಗೆ ಕುತೂಹಲ ಅಂತ ಅರ್ಥ ಅಲ್ಲ, ದೇವರಾಜನಿಗೆ ಸ್ವಾತ್ಮನಿ ಕುತೂಹಲ, ಅಂದರೆ ದೇವರಾಜನಿಗೆ ಇವಳಲ್ಲಿ ಕುತೂಹಲ ಇತ್ತು ಅಂತ ಅರ್ಥ ಮಾಡಬೇಕಂತ. ಹಾಗೆ ಅರ್ಥ ಮಾಡಿಕೊಂಡು ವ್ಯಾಖ್ಯಾನ ಮಾಡಬೇಕು ಅದನ್ನು. ಇಲ್ಲದೆ ಇದ್ದರೆ ಬಲಾತ್ಕಾರ ಅನ್ನುವಂಥ ಅರ್ಥಕ್ಕೆ ಮಧ್ವಾಚಾರ್ಯ ಹೇಳಿದ್ದನ್ನು ಕೂಡಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದನ್ನು ಇಟ್ಟುಕೊಂಡು ಅಹಲ್ಯೆ ಎನ್ನುವಳು ಪರಮ ಪವಿತ್ರಳು ಅಂತ ಅರ್ಥ ಮಾಡಿಕೊಳ್ಬೇಕು. ಅಹಲ್ಯ ಅನ್ನೋ ಶಬ್ದಕ್ಕೇನೆ ಅರ್ಥ ಹಾಗೆ ಅಂತಾರೆ. ಅವಳಲ್ಲಿ ವಿರೂಪವೇ ಇರಲಿಲ್ಲಂತೆ. ಹಲ್ಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಒಂದೋ ಪಾಪ ಅಂತ ಅರ್ಥ, ಇಲ್ಲ ಅಂದರೆ ವಿರೂಪ ಅಂತ ಅರ್ಥ. ಹಲ್ಯ ಅಂದರೆ ವಿರೂಪ ಅಥವಾ ಪಾಪ, ಅದು ಇಲ್ಲದೇ ಇರುವವಳನ್ನು ಅಹಲ್ಯ ಅಂತ ಕರೀತಾರೆ. ಅಂದರೆ ವಿರೂಪವೇ ಇಲ್ಲ, ಸೌಂದರ್ಯದ ಗಣಿ ಅಂತ ಅರ್ಥ. ಹಾಗೆ ಪಾಪವೂ ಇಲ್ಲ, ಪಾಪವನ್ನು ಮಾಡೇ ಇರಲಿಲ್ಲಂತವಳು, ಆ ರೀತಿ ಇದ್ದವಳು ಅಹಲ್ಯ ಅಂತ ಅರ್ಥ. ಅದಕ್ಕೆ ನೋಡಿ ಹಲ್ಯ ಹಲ್ಯ ಅಂತಿರ್ತಾರೆ. ಹಲ್ಯ ಅನ್ನೋದೇ ಇವತ್ತೇನಾಗಿದೆ ಅಂದರೆ ಕೆಲವರಿಗೆಲ್ಲ ಶಬ್ದಗಳು ಸ್ವಲ್ಪ ಆಚೀಚೆ ಆಗಿ ಹಲ್ಯ ಅನ್ನೋ ಶಬ್ದ ಹಲ್ಲೋ ಅಂತ ಆಗಿದೆ ಅಂತ ಇವತ್ತು. ಹಲ್ಲೋ ಅಂತ, ಹಲ್ಲೋ ಅನ್ನೋದು ಯಾರಾದರೂ ಕಾಲ್ ಮಾಡಿದರೆ ಫೋನ್ ರಿಸೀವ್ ಮಾಡಿದ ಕೂಡಲೇ ಏನಂತೇವೆ ಮೊದಲು ಹಲ್ಲೋ ಅಂತ ಹೇಳ್ತೇವೆ. ಹಲ್ಲೋ ಅನ್ನೋದರ ಅರ್ಥ ಏನು ಗೊತ್ತಾ? ವಿರೂಪಿ, ಕುರೂಪಿ ಅಂತ ಅರ್ಥ, ಪಾಪಿಷ್ಟ ಅಂತ ಅರ್ಥ. ನಾವು ಫೋನ್ ರಿಸೀವ್ ಮಾಡಿ ಒಂದು ಸರ್ತಿ ಹಲ್ಲೋ ಅಂತ ಹೇಳಿದ್ವಿ ಅಂದರೆ ಎದುರುಗಡೆ ಇದ್ದವನಿಗೆ ಹಲೋ ಹೇಳಿ ಅಂದರೆ ಪಾಪಿಷ್ಟರೇ ಹೇಳಿ ಅಂತ ಹೇಳಿದಾಗ ಆಗ್ತದೆ, ಕುರೂಪಿ ಹೇಳಿ ಅಂತ ಅರ್ಥ ಆಗ್ತದೆ. ಅದರ ಬದಲಾಗಿ ಫೋನ್ ರಿಸೀವ್ ಮಾಡಿದಾಗ ಹೇಳಬೇಕಾದ್ದು ರಾಮ ಕೃಷ್ಣ, ಹರೇ ಕೃಷ್ಣ,
ಹರಿ ಓಂ ಇತ್ಯಾದಿ ಶಬ್ದಗಳನ್ನು ಹೇಳಬೇಕಂತ. ಇದನ್ನು ಬಿಟ್ಟು ಬೇರೆ ಯಾವುದು ಹೇಳಬಾರದು ಅಂತ. ಹಾಗೆ ಅಹಲ್ಯ ಅನ್ನೋದಕ್ಕೆ ದೋಷರಹಿತಳು ಅಂತ ಅರ್ಥ. ಅಂಥ ಅಹಲ್ಯ ಇವಳು ಅಂತ. ಆದ್ದರಿಂದ ಬಲಾತ್ಕಾರಕ್ಕೆ ಒಳಗಾದವಳು ಅಂತ ಇಟ್ಕೊಳ್ಬೇಕು. ಆ ಬಲಾತ್ಕಾರಕ್ಕೆ ಒಳಗಾದಂತಹ ಅವಳನ್ನು ಉದ್ಧಾರ ಮಾಡಿದ್ದಾನಂತೆ ಭಗವಂತ. ಹೇಗೆ ಉದ್ಧಾರ ಮಾಡಿದ ಭಗವಂತ ಅಂದರೆ ಸ್ವದರ್ಶನಾತ್ಮಾನುಶತಾಮುಪೇತಾಂ. ಅದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಸ್ವದರ್ಶನಾತ್ಮಾನುಶತಾಮುಪೇತಾಂ. ಭಗವಂತ ಅವಳ ದರ್ಶನ ಅಂದರೆ ಭಗವಂತನ ದರ್ಶನವನ್ನು ಮಾಡಿದ್ಲಂತೆ ಅವಳು, ಅಥವಾ ಭಗವಂತ ಅವಳ ಕಡೆ ಕಣ್ಣು ಹಾಯಿಸಿದಂತೆ. ಸ್ವದರ್ಶನಾತ್, ಅವನೇ ಅವಳನ್ನು ನೋಡಿದಂತೆ. ಅವಳನ್ನು ನೋಡಿದ ಮಾತ್ರದಿಂದಲೇ ಆ ಕಲ್ಲು ಹೆಣ್ಣಾಗಿಬಿಡ್ತು. ಆದರೆ ರಾಮಾಯಣದಲ್ಲಿರೋದು ಬೇರೆ ಬೇರೆ, ರಾಮಾಯಣ ಓದಿರೋದು ನಾವು ಕೇಳಿರೋದು ಭಗವಂತನ ಪಾದಸ್ಪರ್ಶದಿಂದಾಗಿ ಹೆಣ್ಣಾಯಿತು ಅಂತ ಕಲ್ಲು. ಆದರೆ ಮಧ್ವಾಚಾರ್ಯ ಹೇಳ್ತಾರೆ ರಾಮಚಂದ್ರ ಅವಳನ್ನು ನೋಡಿದ, ಕಲ್ಲು ನೋಡಿದ್ರಿಂದಲೇ ಹೆಣ್ಣಾಯಿತು ಅಂತ. ಯಾವುದು ಸರಿ? ಹಾಗಾದರೆ ಎಷ್ಟು ಗೊಂದಲ ನೋಡಿ. ರಾಮಾಯಣ ಓದುವಾಗ ಎಷ್ಟು ಗೊಂದಲ ಬರುತ್ತದೆ. ಮಧ್ವಾಚಾರ್ಯ ಹೇಳೋದು ಭಗವಂತ ನೋಡಿದ್ರಿಂದಲೇ ಹೆಣ್ಣಾಯಿತು. ಈ ರಾಮಾಯಣ ಹೇಳುತ್ತದೆ ಇಲ್ಲ, ಪಾದಸ್ಪರ್ಶದಿಂದ ಹೆಣ್ಣಾದಳು. ಅದನ್ನು ಹ್ಯಾಕೆ ಕೂಡಿಸೋದು ಅಂದರೆ ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದೂ ಸರಿ, ರಾಮಾಯಣವೂ ಸರಿ ಅಂತ. ಯಾವ ರೀತಿ ಅಂದರೆ ಭಗವಂತನ ಅವಯವಗಳಲ್ಲಿ ಆಗುವಾಗ ಭೇದವೇ ಇಲ್ಲಂತೆ. ಭಗವಂತನ ಅವಯವದಲ್ಲಿ ಭೇದ ಚಿಂತನೆ ಇಲ್ಲ. ಅಂದರೆ ಭಗವಂತ ಆಗಬೇಕಾದ್ರೆ ಅವನನ್ನು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಸರ್ವೇಂದ್ರಿಯ ಶಕ್ತಿಮಾನ್ ಅಂತ ಕರೀತಾರೆ ಭಗವಂತನಿಗೆ. ಸರ್ವೇಂದ್ರಿಯ ಶಕ್ತಿಮಾನ್ ಅಂದರೆ ಅರ್ಥ ಏನು ಅಂದರೆ ನಾವೆಲ್ಲ ಆಗುವಾಗ ಒಂದೊಂದು ಇಂದ್ರಿಯದಿಂದ ಒಂದೊಂದೇ ಕೆಲಸ ಮಾಡ್ತೀವಿ. ಕಣ್ಣಿಂದ ನೋಡೋದು ಮಾತ್ರ ನಮ್ಮದಷ್ಟೇ, ಇನ್ನೊಂದು ಕೆಲಸ ಮಾಡಲಿಕ್ಕೆ ಬರಲ್ಲ. ಕಾಲಿಂದ ಓಡಾಡೋದಷ್ಟೇ, ಆ ಕೆಲಸವನ್ನು ಮಾತ್ರ ಮಾಡ್ತೇವೆ. ಆದರೆ ಭಗವಂತ ಹಾಗಲ್ಲಂತೆ. ಬರೀ ಪಾದದಿಂದಲೇ ನೋಡ್ತಾನೆ, ಪಾದದಿಂದಲೇ ಓಡಾಡ್ತಾನೆ, ಪಾದದಿಂದ ಮಾತಾಡ್ತಾನೆ, ಪಾದದಿಂದ ಕಿವಿಯಿಂದ ಕೇಳುವುದನ್ನು ಕೇಳ್ತಾನಂತೆ. ಎಲ್ಲವೂ ಕೂಡ ಪಾದದಿಂದಲೇ ಮಾಡ್ತಾನಂತೆ. ಆದ್ದರಿಂದ ಭಗವಂತನ ಅವಯವಗಳಲ್ಲಿ ಭೇದವೇ ಇಲ್ಲ ಅಂತ ಹೇಳ್ತಾರೆ. ಇದು ಇನ್ನೂ ಸ್ಫುಟವಾಗೋದೆಲ್ಲಿ ಅಂದರೆ ವಾದಿರಾಜಸ್ವಾಮಿಗಳು ಕೃಷ್ಣಾವತಾರದಲ್ಲಿ ಭಗವಂತನ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಎಲ್ಲ ಮನೆಯಲ್ಲಿ ಬೆಣ್ಣೆ ಕದ್ದಾಗ ಕೃಷ್ಣ ಎಲ್ಲ ಗೋಪಿಕಾಸ್ತ್ರೀಯರು ರುಕ್ಮಿಣಿ ಇವಳಲ್ಲಿ ಯಶೋದೆಯಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ರಂತೆ. ಏನು ಕಂಪ್ಲೇಂಟು ಅಂದರೆ ಒಬ್ಬಳು ಹೇಳಿದ್ಲಂತೆ ಬಂದು, ಕ್ವಚಿಚ್ಚ ಪಾದೇನ ಸವೀಕ್ಷತೆ ಸಖಿ, ಕ್ವಚಿಚ್ಚ ಪಾದೇನ ಸವೀಕ್ಷತೆ ಸಖಿ. ಭಗವಂತ ಒಂದು ಮನೆಯಲ್ಲಿ ಬೆಣ್ಣೆ ಕದಿಲಿಕ್ಕೆ ಹೋಗ್ತಾ ಇದ್ದಂತೆ. ಹೋಗುವಾಗ ಹಾಗೆ ಅಂದರೆ ಹಿಂದೆ ಯಾರಾದರೂ ಬರ್ತಾರಾ ಅಂತ ಹಿಂದೆ ತಲೆ ಹಾಕಿ ಹಿಂದೆಯಿಂದ ನೋಡ್ತಾ ಇದ್ದಂತೆ ಭಗವಂತ. ನೋಡುವಾಗ ಆ ಮನೆಯಲ್ಲಿ ಕೆಳಗಡೆ ನೆಲದಲ್ಲಿ ಆಗುವಾಗ ಅನೇಕ ಪಾತ್ರೆಗಳು ಪಗಡೆಗಳು ಎಲ್ಲ ಇದ್ದುವಂತೆ, ಅನೇಕ ಪಾತ್ರೆಗಳಿದ್ದುವಂತೆ. ಅದಕ್ಕೆ ಅವಳು ಹೇಳ್ತಾಳೆ, ನಿನ್ನ ಮಗ ಹಿಂದೆ ನೋಡ್ತಾ ಹೋಗ್ತಿದ್ದ ಯಶೋದೆ, ಆದರೆ ಒಂದು ಪಾತ್ರೆ ಎಡುವಲಿಲ್ಲ ನೋಡು ಅಂದ್ಲಂತೆ. ಒಂದು ಪಾತ್ರೆ ಎಡುವಲಿಲ್ಲಂತೆ ಭಗವಂತ ಕೃಷ್ಣ. ಅಂದರೆ ಪಾತ್ರೆಯನ್ನು ಎಡುವುದೇ ಹೋಗ್ತಾ ಇದ್ದಂತೆ ಮುಂದಕ್ಕೆ. ಬೇಕಾದಷ್ಟು ಪಾತ್ರೆ ಇದ್ದರೂ ಕೂಡ ಒಂದು ಮುಟ್ಟಿಸ್ಕೊಳ್ಳಿಲ್ಲ. ನಾವು ಸರಿಯಾಗಿ ನಡ್ಕೊಂಡು ಹೋದಾಗಲೇ ಎಡವು ಬಿದ್ದಿರ್ತೀವಿ. ಭಗವಂತ ಹಿಂದೆಲ್ಲೋ ನೋಡುತ್ತಿದ್ದಾನಂತೆ, ಅವನು ಎಡುವಲೇ ಇಲ್ಲ. ಅಂದರೆ ಅರ್ಥ ಏನು? ಅವನಿಗೆ ಹಿಂದೆ ನೋಡ್ತಾ ಇರುವಾಗ ಅಲ್ಲಿ ಮಾತ್ರ ಕಣ್ಣಲ್ಲ, ಅವನ ಪಾದದಲ್ಲೂ ಕಣ್ಣಿದೆ ಅಂತ ಅರ್ಥ. ಸಹಸ್ರಾಕ್ಷ ಅಂತ ಹೇಳ್ತಾರೆ. ಪುರುಷ ಸೂಕ್ತ ಹೇಳಲ್ವಾ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್. ಸಹಸ್ರಾಕ್ಷ, ಎಲ್ಲ ಕಡೆಯಲ್ಲೂ ಕಣ್ಣಿದೆ ಅವನಿಗೆ, ಭಗವಂತನಿಗೆ. ಆದ್ದರಿಂದ ಭಗವಂತ ದರ್ಶನದಿಂದಾಗಿ ಕಲ್ಲಾದ್ಲು ಅಂದರು, ಅವನ ಪಾದಸ್ಪರ್ಶದಿಂದ ಕಲ್ಲಾದ್ಲು ಅಂತ, ಕಲ್ಲು ಹೆಣ್ಣಾಯಿತು ಅಂದರೂ ಕೂಡ ಎರಡಕ್ಕೂ ಒಂದೇ ಅರ್ಥ. ಅಂದರೆ ನೋಡಿದ್ದು ಅವನ ಪಾದಸ್ಪರ್ಶ, ಪಾದವೂ ಕಣ್ಣೆ, ಅದು ಪಾದವೂ ಹೌದು ಕಣ್ಣು ಹೌದು, ಎರಡೂ ಆಗ್ತದೆ. ಆದ್ದರಿಂದ ಎರಡೂ ಕೂಡ ಸರಿ ಅಂತ ಕೂಡಿಸ್ಲಿಕ್ಕೆ ಬರುತ್ತೆ ಅಂತ ಇಟ್ಕೊಳ್ಬೇಕಂತ. ಹಾಗೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ. ಈ ರೀತಿ ಅವಳನ್ನು ಉದ್ಧಾರ ಮಾಡಿದ್ದಾರಂತೆ, ಅಹಲ್ಯಾದೇವಿಯನ್ನು. ಹೀಗೆ ಅಹಲ್ಯಾದೇವಿಯನ್ನು ಉದ್ಧಾರ ಮಾಡಿ ಆಮೇಲೆ ಅಹಲ್ಯಾದೇವಿಯನ್ನು ಕಲ್ಲಿದ್ದವಳನ್ನು ಮತ್ತೆ ಮನುಷ್ಯ ರೂಪವನ್ನು ಕೊಟ್ಟರು ರಾಮದೇವರು. ಕೊಟ್ಟ ನಂತರ ಬಿಟ್ಟು ಹೋಗ್ಬಿಡ್ಬೋದಿತ್ತು, ಆಯಿತು ನಿನ್ನ ರೂಪ ಬಂತು ಹೊರಡು ಅನ್ಬೋದಿತ್ತು. ಆದರೆ ಹಾಗೆ ಮಾಡಲಿಲ್ಲಂತೆ ರಾಮದೇವರು. ಅವ್ರೇನು ಮಾಡಿದರು, ಎಷ್ಟು ಅದ್ಭುತ ನೋಡಿ. ಅವ್ರು ಹೇಳ್ತಾರೆ, ಇಲ್ಲೇ ಬಿಡೋದಿಲ್ಲ ನಿನ್ನ, ಬಾ ನಿನ್ನನ್ನು ಗೌತಮರ ಜೊತೆಗೆ ಸೇರಿಸ್ತೀನಿ ಅಂದ್ರಂತೆ. ಸುಯೋಜಯಾಮಾಸ ಸ ಗೌತಮೇನ. ಸುಯೋಜಯಾಮಾಸ, ಆ ಅಹಲ್ಯಾದೇವಿಯನ್ನು ಕರ್ಕೊಂಡು ಹೋಗಿ ಗೌತಮರ ಬಳಿಗೆ ಹೋಗಿ, ಗೌತಮರೇ ಎಷ್ಟು ದಿವಸ ಆಯಿತು ನಿಮ್ಮ ಹೆಂಡತಿನ ಬಿಟ್ಟು, ಬಹಳ ದಿವಸ ಆಗಿದೆ, ನೀವು ಪರಿತಪಿಸಿರ್ತೀರಿ ಹೆಂಡತಿ ಇಲ್ಲ ಅಂತ, ಬಹಳ ವರ್ಷ ಆಗಿದೆ, ಅದಕ್ಕೆ ನಿಮ್ಮ ಹೆಂಡತಿನ ತಗೊಳ್ಳಿ, ಕಟ್ಕೊಳ್ಳಿ ನೀವೇ, ಮತ್ತು ಇನ್ನೊಂದು ಸರ್ತಿ ವಿವಾಹ ಮಾಡಿಕೊಂಡು ಚೆನ್ನಾಗಿರಿ, ಇನ್ನು ಮುಂದೆ ಯಾವತ್ತೂ ಕೂಡ ಹೆಂಡತಿನ ಬಿಡಬೇಡಿ ಅಂತ ರಾಮಚಂದ್ರ ದೇವರೇ ಬಂದು ಗೌತಮರಿಗೆ ಹೆಂಡತಿಯನ್ನು ಅಹಲ್ಯಾದೇವಿಯನ್ನು ಒಪ್ಪಿಸಿ ಇಬ್ಬರು ಚೆನ್ನಾಗಿರುವಂತೆ ಆಶೀರ್ವಾದ ಮಾಡಿ ಹೋದ್ರಂತೆ ರಾಮಚಂದ್ರ ದೇವರು. ಇದು ರಾಮಚಂದ್ರ ದೇವರ ವ್ಯಕ್ತಿತ್ವ. ಯಾರಾದರೂ ಅಬಲೆಯಾದ ಸ್ತ್ರೀ ಕಂಡ್ರು ಅಂತಾದರೆ ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ.
ಆದರೆ ರಾಮಚಂದ್ರ ಹಾಗೆ ಮಾಡಲಿಲ್ಲ. ಅವಳನ್ನು ಮತ್ತೆ ಕರ್ಕೊಂಡು ಹೋಗಿ ಗೌತಮರನ್ನು ಸೇರಿಸಿದ್ದಾನಂತೆ. ಇಷ್ಟು ಅದ್ಭುತವಾದ ಕೆಲಸ ಮಾಡ್ತಾನೆ ರಾಮಚಂದ್ರ. ಹೀಗೆ ಮಾಡಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನಂತೆ. ಮುಂದೆ ಹೋದದ್ದೆಲ್ಲಿಗೆ ಅಂದರೆ ಇನ್ನು ಮಿಥಿಲಾಪಟ್ಟಣಕ್ಕೆ ಹೋಗಬೇಕು. ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ದಾರಿಯಲ್ಲಿ ರಾಮಚಂದ್ರ ಹೇಗೆ ಹೋಗ್ತಾ ಇದ್ದ ಅಂದರೆ, ರಾಮ ಹೋಗುವಾಗ ಲಕ್ಷ್ಮಣ ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ. ಸ್ವಲ್ಪ ಮುಂದೆ ಹೋಗಿ ಏನು ಮಾಡೋದು ಅಂದರೆ, ರಾಮ ಬರುವಾಗ ಎಲ್ಲಾದರೂ ಕಲ್ಲಿಗಿಲ್ಲಿ ಚುಚ್ಚಿತ್ತು, ಮುಳ್ಳು ಚುಚ್ಚಿತ್ತು, ಏನಾದರೂ ದಾರಿಯಲ್ಲಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಲಕ್ಷ್ಮಣ ಮುಂದೆ ಮುಂದೆ ಹೋಗ್ತಿದ್ದಂತೆ ರಾಮನ ಸೇವಕನಾಗಿ. ಹೋಗುವಾಗ ಸ್ವಲ್ಪ ಮುಂದೆ ಹೋಗಿದ್ದ ಲಕ್ಷ್ಮಣ. ಹೋಗುವಾಗ ದೂರದಿಂದಲೇ ಒಂದು ಸರ್ತಿ ಅಣ್ಣ ಅಂತ ಜೋರಾಗಿ ಕಿರಿಚಿದ್ದಂತೆ ಲಕ್ಷ್ಮಣ. ಗಾಬರಿ ಆಯಿತು ರಾಮನಿಗೆ. ಏನು ಲಕ್ಷ್ಮಣನಿಗೆ ಏನೋ ಆಯಿತೋ ಏನೋ ಅಂತ ಗಾಬರಿ ಆಯಿತು. ಏನಾಯಿತೋ ಲಕ್ಷ್ಮಣ ಅಂತ ಕೇಳಿದ್ರಂತೆ. ಅದಕ್ಕೆ ಹೇಳಿದ, ಅಣ್ಣ ಮುಂದೆ ಬರಬೇಡ, ಅಲ್ಲೇ ನಿಲ್ಲು ಅಂದಂತೆ. ಮುಂದಕ್ಕೆ ಬರಬೇಡ, ಅಲ್ಲೇ ನಿಂತುಬಿಡು ಸಾಕು ಅಂತ ಹೇಳಿದ್ನಂತೆ. ಗಾಬರಿ ಆಯಿತು. ಯಾಕೆ ಅಂತ ಕೇಳ್ತಾನೆ. ಬೇಡಣ್ಣ, ನಾನು ಹೇಳೋ ಮಾತು ಕೇಳು, ನಾನೇ ಅಲ್ಲಿಗೆ ಬರ್ತೀನಿ, ಸುಮ್ಮನಿರು ಅಂದಂತೆ. ಹತ್ತಿರಕ್ಕೆ ಬಂದ ಲಕ್ಷ್ಮಣ. ಹತ್ತಿರಕ್ಕೆ ಬಂದು ಹೇಳ್ತಾ ಇದ್ದಾನಂತೆ, ಅಣ್ಣ ದಯವಿಟ್ಟು ನಾವು ಹೋಗ್ತಾ ಇರೋದು ಮಿಥಿಲಾಪಟ್ಟಣಕ್ಕೆ ಅಂತ ನನಗೆ ಗೊತ್ತಾಯಿತು, ಅಲ್ಲಿಗೆ ಹೋಗೋದು ಬೇಡ ಅನ್ನಂತೆ. ನಿಲ್ಲಿಸ್ಬಿಡು, ಇಲ್ಲೇ ನಿಲ್ಲಿಸ್ಬಿಡು, ಇಲ್ಲೇ ರಿಟರ್ನ್ ಆಗಿಬಿಡೋಣಂತೆ, ವಾಪಸ್ ನಮ್ಮ ಊರಿಗೆ ಹೋದರೂ ಪರವಾಗಿಲ್ಲ, ಹೊರಟು ಬಿಡೋಣಂತೆ, ಬೇಡವೇ ಬೇಡ, ಮಿಥಿಲಾಪಟ್ಟಣ ಮಾತ್ರ ಬೇಡ ಅನ್ನಂತೆ. ಅದಕ್ಕೆ ರಾಮಚಂದ್ರ ದೇವರು ಕೇಳಿದರು, ಲಕ್ಷ್ಮಣ ಏನಾಯಿತು ಅಂತ ಹೇಳು, ಯಾಕೆ ಬೇಡ ಅಂತಿದ್ದಿ, ಆ ವಿಚಾರ ತಿಳಿಸು ಅಂತ ಕೇಳಿದ್ರಂತೆ. ಕೇಳಿದ್ದಕ್ಕೆ ಲಕ್ಷ್ಮಣ ದೇವರು ಹೇಳಿದ್ರಂತೆ, ಅಣ್ಣ ಬೇಡ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಊರಿನ ದಾರಿ ಹೆಬ್ಬಾಗಿಲಿದೆ ಅಲ್ವ, ಹೆಬ್ಬಾಗಿಲಿನ ಇಕ್ಕೆಲಗಳಲ್ಲಿ ಅಂದರೆ ಅಲ್ಲಲ್ಲಿ ಪಕ್ಕಪಕ್ಕದಲ್ಲೇನೆ ಎಲ್ಲ ಋಷಿಕುಮಾರರು ನಿಂತಿದ್ದಾರಣ್ಣ. ಅವರು ಸುಮ್ಮನೆ ನಿಂತಿಲ್ಲ, ಏನು ಮಾಡಿದ್ದಾರೆ ಅಂದರೆ ಒಂದು ಕೈಯಲ್ಲಿ ಒಂದೊಂದು ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ಯಾಕೆ ಏನು ಸ್ಟ್ರೈಕ್ ನಡೀತಾ ಇದೆಯೋ ಊರಲ್ಲಿ, ಯಾರನ್ನ ಹೊಡಿಬೇಕು ಅಂತಿದ್ದಾರೋ ಏನು ಕತ್ತಿನೋ ಗೊತ್ತಿಲ್ಲ, ಅಂತೂ ಒಂದೊಂದು ಕಲ್ಲು ಹಿಡ್ಕೊಂಡು ನಿಂತಿದ್ದಾರಣ್ಣ. ಅಕಸ್ಮಾತ್ ಸ್ಟ್ರೈಕ್ ನಡೀತಾ ಇದ್ದರೆ ನಾವು ಒಳಗೆ ಹೋದಾಗ ಆ ಕಲ್ಲಿನ ಏಟು ನಮಗೆ ಬೀಳೋದು. ಯಾಕಿದೆಲ್ಲ ಅವ್ಯವಸ್ಥೆ, ಬೇಡಣ್ಣ ಇವತ್ತಂತೂ ಬೇಡ, ಹೋಗ್ಬಿಡೋಣ, ಒಂದು ದಿವಸ ತಡವಾಗಿ ಹೋದರೂ ಪರವಾಗಿಲ್ಲ, ಸ್ಟ್ರೈಕ್ ಮುಗಿದ ಮೇಲೆ ಹೋಗೋಣ ಅನ್ನಂತೆ ಲಕ್ಷ್ಮಣ. ಹೇಳಿದ್ದಕ್ಕೆ ರಾಮಚಂದ್ರ ಹೇಳಿದ, ಯಾಕೋ ಏನೋ ಗೊತ್ತಿಲ್ಲ, ಏನು ಗಲಾಟೆ ನಡೆದಿದೆಯೋ, ಏನು ಸಮಸ್ಯೆ ಆಗಿದೆಯೋ, ನಮ್ಮ ಕ್ಷತ್ರಿಯರ ಧರ್ಮ ಇದು, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಹೋಗಿ ನಾವು ಕೇಳೋಣ, ಋಷಿಕುಮಾರರಿಗೆ ಏನಾಗಿದೆ ಅಂತ ಕೇಳೋಣ, ಹೋಗೋಣ, ನಾವೇ ಹೋಗಿ, ನಾವು ಸೀದಾ ಹೋಗೋದು ಬೇಡ, ಸ್ವಲ್ಪ ವಕ್ರವಾಗಿ ಹೋಗೋಣ. ವಕ್ರವಾಗಿ ಹೋಗಿ ಯಾರಾದರೂ ಋಷಿಕುಮಾರನ್ನ ಕೇಳ್ತೀನಿ ನಾನು, ಯಾಕೆ ಕಲ್ಲು ಹಿಡ್ಕೊಂಡು ನಿಂತಿದ್ದೀರಿ ಏನು ಅಂತ, ಯಾರನ್ನಾದರೂ ಹೊಡಿಬೇಕಾ ಏನು ಅಂತ ಕೇಳ್ತೀನಿ. ಆಗ ಅವರೇನಾದರೂ ಹಾಗೆ ಅಂತ ಹೇಳಿದರೆ ನಾವು ಆಮೇಲೆ ಯೋಚನೆ ಮಾಡೋಣ ಅನ್ನಂತ. ಅದಕ್ಕೆ ಆಯಿತು ಅಂತ ರಾಮಚಂದ್ರನನ್ನೇ ಮುಂದೆ ಮಾಡಿ ಹೋಗು ಅಂತ ಕಳಿಸಿದ. ಲಕ್ಷ್ಮಣ ಹಿಂದೆ ಹೋಗ್ತಿದ್ದಂತೆ, ಕಲ್ಲೇಟು ಬಿದ್ದರೆ ಕಷ್ಟ ಅಂತ. ಹೋಗುವಾಗ ರಾಮಚಂದ್ರ ದೇವರು ಯಾರೋ ಒಬ್ಬರು ಋಷಿಕುಮಾರರನ್ನು ಹೋಗಿ ಕೇಳಿದನಂತೆ. ಕೇಳಿದಾಗ ರಾಮ ಕೇಳಿದ, ಏನಿದು, ಯಾಕೆ ಕಲ್ಲು ಹಿಡಿದು ನಿಂತಿದ್ದೀರಿ ನೀವು, ಏನು ಅಂತ ಕೇಳಿದಂತೆ. ಅದಕ್ಕೆ ಏನಾದರೂ ಸ್ಟ್ರೈಕ್ ಏನಾದರೂ ನಡೀತಾ ಇದೆಯಾ, ಯಾರಿಗಾದರೂ ಹೊಡಿಬೇಕಂತಿದ್ದೀರಾ ಏನು ಅಂತ ಕೇಳಿದರೆ ಋಷಿಕುಮಾರ್ ಹೇಳಿದ್ರಂತೆ, ಯಾವ ಸ್ಟ್ರೈಕೂ ಇಲ್ಲ ಮಣ್ಣೂ ಇಲ್ಲ ಅಂದ್ರಂತೆ. ಸ್ಟ್ರೈಕೂ ಇಲ್ಲ ಮಣ್ಣೂ ಇಲ್ಲ, ಮತ್ತೆ ಯಾಕೆ ಕಲ್ಲು ಹಿಡಿದಿದ್ದೀರಿ? ಅದಕ್ಕೆ ಭಗವಂತ ರಾಮ, ನಾವೆಲ್ಲ ಕಲ್ಲು ಹಿಡಿದಿರೋದು ಯಾಕೆ ಅಂದರೆ ನೀನು ಬರ್ತೀಯ ಅಂತ ವಿಚಾರ ಗೊತ್ತಾಯಿತು, ಅದಕ್ಕೆ ಹಿಡಿದಿದ್ದೀವಿ. ರಾಮನಿಗೆ ಹೆದರಿಕೆ ಆಯಿತು ಅಂತ, ನನಗೆಲ್ಲಿ ಹೊಡಿತೀರೋ ಅಂತ. ಅದಕ್ಕೆ ಹೇಳಿದ್ರಂತೆ, ರಾಮ ನಿನಗೇನು ಹೊಡೆಯೋದಿಲ್ಲ, ನಾವೆಲ್ಲ ನೀನು ಬರ್ತಾ ಇದ್ದರೆ ನಾವು ನೆಲದಲ್ಲಿ ಎಲ್ಲ ಒಂದೊಂದು ಕಲ್ಲು ಹಾಕ್ತೀವಿ, ಒಂದು ಸರ್ತಿ ನೀನು ತುಳಿದು ಹೋಗ್ಬಿಡು, ಎಲ್ಲ ಕಲ್ಲುಗಳು ಕೂಡ ಹೆಣ್ಣಾಗಿ ಬಿಡ್ತಾವೆ. ಯಾಕೆ ಅಂದರೆ ಯಾರೂ ಕೂಡ, ನಾವೆಲ್ಲ ವೈದಿಕರು ನೋಡಿ, ಬ್ರಾಹ್ಮಣರು, ನಮಗೆ ಹೆಣ್ಣು ಕೊಡಿ ಅಂದರೆ ಯಾರೂ ಹೆಣ್ಣೇ ಕೊಡ್ತಿಲ್ಲ, ಅದಕ್ಕೋಸ್ಕರ ಹೆಣ್ಣು ಸಿಗದೇ ಇರೋ ಸ್ಥಿತಿ ಬಂದಿದೆ ನಮಗೆ. ನೀನೊಂದು ಸರ್ತಿ ತುಳಿದು ಹೋಗ್ಬಿಡು, ಕನ್ಯೆಗಳು ಸಿಗ್ತವೆ, ಬೇಕಾದಷ್ಟು ಮದುವೆ ಮಾಡ್ಕೊಳ್ಬೋದು. ಯಾರನ್ನು ಹೋಗಿ ಕೇಳಿದ್ರು ವೈದಿಕರಿಗೆ ಹೆಣ್ಣು ಕೊಡೋದಿಲ್ಲ, ಮನೆಯಲ್ಲಿ ಕಂಪ್ಯೂಟರ್ ಇದೆಯೋ ಇಲ್ಲೋ ಬರ್ತೀವಿ, ಇಲ್ಲದೆ ಇದ್ರೂ ಇಲ್ಲ ಅಂತಾರೆ. ಅಂಥ ಪರಿಸ್ಥಿತಿ ಬಂದು ಹೋಗಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ರಾಮಚಂದ್ರ ಸಮಾಧಾನ ಮಾಡಿ ಹೇಳ್ತಾನೆ, ಏನು ಹೆದರಬೇಡಿ, ಇನ್ನೂ ಕಲಿಯುಗ ಬಂದಿಲ್ಲ ಅನ್ನಂತೆ ರಾಮ. ಇನ್ನೂ ಕಲಿಯುಗ ಬಂದಿಲ್ಲ, ಅಂಥ ಪರಿಸ್ಥಿತಿ ಬಂದಿಲ್ಲ, ಇನ್ನೂ ಏನು ಹೆದರಬೇಕಾಗಿಲ್ಲ, ಇನ್ನೂ ಎಲ್ಲ ಹೆಣ್ಣು ಕೊಡೋರು ಇದ್ದಾರೆ, ಆ ಯುಗ ಬಂದಾಗ ನೋಡಿಕೊಳ್ಳೋಣ ಅಂತ ಹೇಳಿದಂತೆ ಭಗವಂತ. ಆ ರೀತಿ ಸಮಾಧಾನ ಅಂದರೆ ಇದರಿಂದ ಏನು ತಿಳ್ಕೊಳ್ಬೇಕು ಅಂದರೆ, ಆ ಋಷಿಕುಮಾರರಿಗೂ ಕೂಡ ರಾಮಚಂದ್ರನ ಜೊತೆಗಾಗುವಾಗ ಎಷ್ಟು ಸಲಿಗೆ ಇತ್ತು ಅಂತ ಅರ್ಥ ಮಾಡಿಕೊಳ್ಳಿ. ಅಂದರೆ ಎಷ್ಟು ಸ್ನೇಹ ಅವರಿಬ್ಬರಿಗೂ ಕೂಡ. ಋಷಿಕುಮಾರರೇ ಅಷ್ಟು ಮಹೋನ್ನತ ವ್ಯಕ್ತಿತ್ವ ಇರುವ ರಾಮಚಂದ್ರನ ಜೊತೆಯಲ್ಲಿ ಇಷ್ಟು ಹಾಸ್ಯಮಯವಾಗಿ ಮಾತಾಡ್ತಾ ಇದ್ರು ಅಂದರೆ ಎಷ್ಟು ಸಲಿಗೆ ಇತ್ತು ಅಂತ ಅರ್ಥ. ಆ ರೀತಿ ಅವನ ನಡವಳಿಕೆ ಇತ್ತಂತೆ ರಾಮಚಂದ್ರನದ್ದು. ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಅಷ್ಟು ಸಲಿಗೆಯಿಂದ ಮಾತಾಡ್ತಿದ್ದಂತೆ. ಇಂಥ ಪ್ರಸಂಗಗಳು ರಾಮಾಯಣದಲ್ಲಿ ಬೇಕಾದಷ್ಟು ಬರ್ತದೆ. ಇನ್ನೂ ಒಂದು ಪ್ರಸಂಗ ಹೀಗೆ ಬರ್ತದೊಂದು. ಇನ್ನೊಂದು ಕಡೆಯಲ್ಲಾಗುವಾಗ ಮುಂದೆ ರಾಮಚಂದ್ರ ವನವಾಸಕ್ಕೆ ಹೋಗೋ ಪ್ರಸಂಗ ಬರ್ತದೆ. ಆ ರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಆ ಪ್ರಸಂಗದಲ್ಲಿ ಗುಹ ಅಂತ ಒಬ್ಬ ದೋಣಿ ಓಡಿಸುವವನು, ಆ ಬೇಟೆಗಾರ, ಅವನು ಕೂಡ ಅವನು
ಒಂದು ಕಡೆಯಲ್ಲಿ ಅವನ ಆಶ್ರಮದಲ್ಲಿ ಇದ್ದನಂತೆ, ದಿವಸ ಅಲ್ಲೇ ಇದ್ದನಂತೆ. ಇದ್ದು ಮರುದಿವಸ ನದಿ ದಾಟಬೇಕು ಅಂತ ಹೇಳಿದಾಗ ಬೆಸ್ತ ಅವನು ಬೆಸ್ತ ನದಿ ದಾಟಿಸ್ಲಿಕ್ಕೆ ದೋಣಿಯಲ್ಲಿ ಹತ್ತಿಸಿಕೊಂಡು ದಾಟಿಸ್ತೇನೆ ಅನ್ನಂತೆ. ಸರಿ ಅಂತ ರಾಮ, ಸೀತಾ, ಲಕ್ಷ್ಮಣ 3 ಜನ ಹತ್ಕೊಳ್ಬೇಕು. ಅದು ಹತ್ತುವಾಗ ರಾಮ ಮುಂದಕ್ಕೆ ಹೋಗ್ತಾ ಇದ್ದಂತೆ ದೋಣಿ ಹತ್ತಲಿಕ್ಕೆ ಅಂತ. ದೋಣಿ ಹತ್ತಲಿಕ್ಕೆ ಅಂತ ಹೋದಾಗ ಆ ಗುಹಾ ಓಡಿ ಬಂದಂತೆ. ಓಡಿ ಬಂದು ರಾಮಚಂದ್ರನನ್ನು ಗಟ್ಟಿ ಹಿಡಿದು ಒಂದು ಸರ್ತಿ ರಟ್ಟೆ ಹಿಡಿದು ಎಳೆದನಂತೆ. ದೋಣಿ ಹತ್ತು ಬೇಡ, ನಿಲ್ಲು ಅಂತ ಹೇಳಿದಂತೆ. ಸೀತೆಯನ್ನು ಮೊದಲು ಹತ್ತಮ್ಮ ನೀನು ಅಂದ, ಲಕ್ಷ್ಮಣ ಹತ್ತು ಅಂದ. ಆಮೇಲೆ ರಾಮನಿಗೆ ಹೇಳಿದಂತೆ, ಬೇಡ ನೀನು ಹತ್ತು ಬೇಡ, ಈಗಲೇ ಹತ್ತು ಬೇಡ ಅಂದ. ಯಾಕೆ ಅಂತ ಕೇಳಿದರೆ, ಕ್ಷಾಲಯಾಮಿ ತವ ಪಾದ ಪಂಕಜಂ ನಾತದಾರು ದೃಶದೋಹಿ ಮಂತರಂ ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಭಗವಂತ ರಾಮ, ನೀನಿನ್ನೂ ದೋಣಿ ಹತ್ತಬೇಡ. ಯಾಕೆ ಅಂದರೆ ಕ್ಷಾಲಯಾಮಿ ತವ ಪಾದ ಪಂಕಜಂ, ನಿನ್ನ ಪಾದ ಒಂದು ಸರ್ತಿ ತೊಳೆದು ಬಿಡ್ತೀನಿ ಅಂತ ಅಲ್ಲೇ ನದಿ ನೀರು ಒಂದು ತಂಬಿಗೆಯಲ್ಲಿ ಹಿಡ್ಕೊಂಬಂದು ಚೆನ್ನಾಗಿ ಭಗವಂತನ ಪಾದ ತೊಳೆದಂತೆ. ತೊಳೆದಾಗ ಕೇಳಿದ ರಾಮ, ಯಾಕೆ ನನ್ನ ಪಾದ ಯಾಕೆ ತೊಳಿತಿದ್ದಿ? ಮೊದಲು ಇಬ್ಬರು ಹತ್ತಿದ್ದಾರೆ, ಅವ್ರ ಪಾದ ತೊಳಿಲಿಲ್ಲ, ನನ್ನ ಪಾದ ಮಾತ್ರ ಯಾಕೆ ತೊಳಿತಿ ಅಂತ ಕೇಳಿದ್ದಕ್ಕೆ ಹೇಳಿದರಂತೆ ಗುಹಾ, ಇಲ್ಲ ಭಗವಂತ, ನಾತದಾರು ದೃಶದೋಹಿ, ಈ ದಾರು ನಂದು ಮರದ ದೋಣಿ, ಅಕಸ್ಮಾತ್ ಏನಾದರೂ ಕೂಡ ನಿನ್ನ ಪಾದ ಇಟ್ಟು ಅದರಲ್ಲಿ ಹತ್ತಿದೆ ಅಂದರೆ ನಾನೊಂದು ಕತೆ ಕೇಳಿದ್ದೀನಿ, ಮಾನುಷೀಕರಣ ಚೂರ್ಣಮಸ್ತಿತೆ, ನಿನ್ನ ಪಾದದಲ್ಲಿ ಏನೋ ಒಂದು ಪುಡಿ ಇದೆ ಅಂತೆ, ಆ ಪುಡಿ ಸ್ಪರ್ಶ ಆದರೆ ಸಾಕು ಕಲ್ಲೇ ಹೆಣ್ಣಾಗ್ತದಂತೆ. ಕಲ್ಲೇ ಹೆಣ್ಣಾಗ್ತದಂದ ಮೇಲೆ ಮರ ಹೆಣ್ಣಾಗದೇ ಇರ್ತದಾ? ಇದು ಒಂದು ಮರ ನನ್ನ ದೋಣಿ ಅಂತ ಹೇಳಿದರೆ ಅದು ಹೆಣ್ಣಾಗಿ ಕೂತ್ರೆ ಏನು ಮಾಡಲಿ ನಾನು? ಆಮೇಲೆ ಏನಾದರೂ ಗಂಡಾದರೂ ಪರವಾಗಿಲ್ಲ, ವರದಕ್ಷಿಣೆ ಸಿಕ್ಕಿತ್ತು, ಹೆಣ್ಣಾದರೂ ನಾನೇ ವರದಕ್ಷಿಣೆ ಕೊಡಬೇಕು, ಬಹಳ ಸಮಸ್ಯೆ. ಅದಕ್ಕೆ ಮೊದಲು ನಿನ್ನ ಪಾದ ತೊಳಿತೀನಿ, ಆಮೇಲೆ ನಿನ್ನ ದೋಣಿ ಹತ್ತು ಅಂತ ಹೇಳಿದಂತೆ. ಅಂದರೆ ಆ ಗುಹಾನೂ ಕೂಡ ಅಷ್ಟು ಸಲಿಗೆಯಿಂದ ಭಗವಂತನ ಬಳಿಯಲ್ಲಿ ಮಾತಾಡ್ತಾ ಇದ್ದರು. ಇದು ರಾಮನ ವ್ಯಕ್ತಿತ್ವ ಅಂದರೆ ಹೀಗೆ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾದ ಧೀರೋದಾತ್ತ ನಾಯಕ ಅಂದರೆ ರಾಮ ಅಂತ ಹೇಳಬೇಕು. ಅಂಥ ವ್ಯಕ್ತಿತ್ವ ರಾಮಚಂದ್ರನದ್ದು ಅಂತ ಹೇಳಿದ್ದಾರೆ. ಈ ರೀತಿ ಪರಮಾತ್ಮ ಮಿಥಿಲಾಪಟ್ಟಣದ ಪ್ರವೇಶ ಆಯಿತಂತೆ. ಋಷಿಗಳೆಲ್ಲ ಪ್ರವೇಶ ಮಾಡಿಸಿದ್ದಾರೆ. ಜನಕ ಮಹಾರಾಜ ಬಂದು ಸ್ವಾಗತ ಮಾಡಿದ್ದಾನೆ. ಸ್ವಾಗತ ಮಾಡಿ ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾನೆ. ವಿಶ್ವಾಮಿತ್ರರಿಗೆ ಬಹಳ ಅದ್ಧೂರಿಯಾದ ಸ್ವಾಗತ ಮಾಡಿದ. ಅದ್ಧೂರಿಯ ಸ್ವಾಗತವನ್ನು ಮಾಡಿ ಕರೆದುಕೊಂಡು ಹೋಗಿದ್ದಾನಂತೆ. ವಿಶ್ವಾಮಿತ್ರರನ್ನು ಚೆನ್ನಾಗಾಯ್ತಾ ಪ್ರಯಾಣ, ಹಾಗೆ ಹೀಗೆ ಅಂತ ಮಾತಾಡಿಸ್ತಾನೆ ಜನಕರಾಜ. ಮಾತಾಡಿಸುವಾಗ ಬರೀ ಮಾತು ಮಾತ್ರ ವಿಶ್ವಾಮಿತ್ರನ ಕಡೆಗೆ, ಕಣ್ಣಿನ ಸೆಳೆತ ಎಲ್ಲ ರಾಮನ ಕಡೆಗಂತೆ. ಅಷ್ಟು ಸೌಂದರ್ಯ ಅವನದ್ದು, ಅವನ ಸೆಳೆತ ಆ ರೀತಿ ಇತ್ತಂತೆ. ರಾಮನನ್ನೇ ನೋಡೋದು, ವಿಶ್ವಾಮಿತ್ರರಲ್ಲಿ ಮಾತಾಡಿಸೋದು. ಕೊನೆಗೆ ತಡಿಲಿಕ್ಕಾಗದೆ ಈ ಮರ್ಯಾದಾ ಪುರುಷೋತ್ತಮ ಇಷ್ಟು ಚೆನ್ನಾಗಿದ್ದಾನಲ್ಲ, ಮನಸ್ಸಲ್ಲೇ ಯೋಚನೆ ಬಂತಂತೆ, ನಾನು ಸೀತಾ ಸ್ವಯಂವರ ಯಾಕಾದರೂ ಘೋಷಣೆ ಮಾಡಿದ್ನು ಅಂತ ಅನ್ನಿಸ್ತಂತೆ. ಇಂಥ ಒಬ್ಬ ರಾಮ ಇದ್ದಾನೆ ಅಂತ ಗೊತ್ತಿದ್ದರೆ ಮೊದಲೇ ಇವನಿಗೆ ಕೊಟ್ಟುಬಿಡ್ಬೋದಿತ್ತು, ವಿವಾಹ ಮಾಡಿಬಿಡ್ಬೋದಿತ್ತು, ಸೀತಾ ಸ್ವಯಂವರ ಘೋಷಣೆ ಬೇಕಾಗಿರಲಿಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದ್ದಂತೆ. ಅಷ್ಟರ ಮಟ್ಟಿಗೆ ಆ ರಾಮನ ಸೆಳೆತ ಆಗಿತ್ತಂತೆ. ಆ ರಾಮನನ್ನು ನೋಡಿ ಯಾರಿವನು ಅಂತ ಕೇಳಿದ. ಅದಕ್ಕೆ ಸಾಕ್ಷಾತ್ ಭಗವಂತ ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ್ದಾನೆ, ದಶರಥ ಪುತ್ರನಾಗಿದ್ದಾನೆ, ಅಯೋಧ್ಯಾಧಿಪತಿಯಾಗಿದ್ದಾನೆ ಅಂತ ಹೇಳುವಾಗ ಬಹಳ ಸಂತೋಷ ಆಯಿತು. ಸಂತೋಷದಿಂದ ಆ ಇರುವಾಗಲೇ ಮತ್ತೆ ಹೇಳಿದರು ವಿಶ್ವಾಮಿತ್ರರು, ನಿನ್ನ ಮನೆಯಲ್ಲಿರುವಂಥ ಮಗಳು ಜಾನಕಿ ನಿನ್ನ ಮಗಳೇನಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ. ಈ ಲಕ್ಷ್ಮೀನಾರಾಯಣರನ್ನು ಒಟ್ಟು ಮಾಡಲಿಕ್ಕೆ ನಾನು ಬಂದಿದ್ದೀನಿ, ಅದಕ್ಕೆ ನೀನು ಸಹಕಾರ ಬೇಕು ಅಂತ ಹೇಳಿದಾಗ ಅದಕ್ಕೆ ಜನಕ ಮಹಾರಾಜ ಸಂತೋಷದಿಂದ ಒಪ್ಪಿದ್ದಾನಂತೆ. ಆ ಸಂತೋಷದಿಂದ ಒಪ್ಪಿಕೊಂಡು ಆಗ ಜನಕ ಮಹಾರಾಜನು ಕೂಡ ಆನಂದದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತೇನೆ, ಆದರೆ ಒಂದು ವಿಚಾರ ಏನಂದರೆ, ನಾನು ಶಿವಧನುಸ್ಸನ್ನು ಭಂಗ ಮಾಡಿದವರಿಗೇನೆ ಇದನ್ನು ಕೊಡ್ತೇನೆ, ಸೀತಾದೇವಿಯನ್ನು ಕೊಡ್ತೇನೆ ಅಂತ ನಾನು ಮಾತು ಕೊಟ್ಟು ಬಿಟ್ಟಿದ್ದೇನೆ, ಎಲ್ಲ ಕಡೆ ಘೋಷಣೆ ಮಾಡಿದ್ದೇನೆ, ಅದರಿಂದ ಏನು ಮಾಡೋದು ಅಂತ ಹೇಳಿದಾಗ, ಏನು ಚಿಂತೆ ಮಾಡಬೇಡ, ನಮ್ಮ ರಾಮ ಎಲ್ಲ ನೋಡ್ಕೊಳ್ತಾನೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ವಿಶ್ರಾಂತಿಯನ್ನು ಪಡೀರಿ ಇವತ್ತು, ನಾಳೆ ಬೆಳಿಗ್ಗೆ ಮುಂದಿನ ಕೆಲಸ ಅಂತ ಹೇಳಿದಾಗ ಅವತ್ತು ವಿಶ್ರಾಂತಿ ಪಡೆದ್ರಂತೆ. ವಿಶ್ರಾಂತಿ ಪಡೆಯುವಾಗ ಆ ಜನಕ ಮಹಾರಾಜನ ಮನೆಯ ಪುರೋಹಿತರಂತೆ, ಮನೆ ಪುರೋಹಿತರವರು, ಕುಲಪುರೋಹಿತರು ಅಂತಿರ್ತಾರೆ. ಆ ಕುಲಪುರೋಹಿತರು ಬಂದ್ರಂತೆ, ಅವರ ಹೆಸರು ಶತಾನಂದರು ಅಂತ. ಆ ಶತಾನಂದರು ಬಂದ್ರಂತೆ. ಬಂದು ರಾಮನನ್ನು ದರ್ಶನ ಮಾಡಲಿಕ್ಕೆ ಅಂತ ಬಂದಾಗ ವಿಶ್ವಾಮಿತ್ರರನ್ನು ಕೇಳಿದ್ರಂತೆ, ರಾಮನ ಪರಿಚಯವನ್ನು ಮಾಡಿಸಿ ಅಂತ ಹೇಳಿದ್ರಂತೆ. ರಾಮನ ಪರಿಚಯ ಮಾಡಿ ಅಂದಾಗ ವಿಶ್ವಾಮಿತ್ರರು ರಾಮನ ಪರಿಚಯ ಮಾಡುತ್ತಾರೆ. ಬರುವಾಗ ತಾಟಕೆ ಸಂಹಾರ ಮಾಡಿದ್ದಾನೆ, ಯಜ್ಞದ ರಕ್ಷಣೆ ಮಾಡಿದ್ದಾನೆ, ಸಿದ್ಧಾಶ್ರಮದಲ್ಲಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿದ್ದಾನೆ, ಇನ್ನು ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದಾನೆ ಅಂತ ಹೇಳುವಾಗ ಈ ಮಾತನ್ನು ಕೇಳಿ ದೀರ್ಘದಂಡವಾಗಿ ನಮಸ್ಕಾರವೇ ಮಾಡಿದಂತೆ, ಕಣ್ಣಲ್ಲಿ ನೀರಿಟ್ಟುಕೊಂಡು ಶತಾನಂದ. ಯಾಕೆ ಅಂದರೆ
ಅಹಲ್ಯೆ ಅಂದರೆ ಬೇರೆ ಯಾರೂ ಅಲ್ಲ, ಗೌತಮ ಮತ್ತು ಅಹಲ್ಯೆಯರ ಮಗನೇ ಈ ಶತಾನಂದ. ಅಂದರೆ ನನ್ನ ತಂದೆ ತಾಯಿಗಳನ್ನು ಒಟ್ಟು ಮಾಡಿದಂಥ ಭಾಗ್ಯವಂತ ನೀನೇನಾ ದೈವ ಅಂತ ಕಣ್ಣೀರನ್ನು ಹಾಕಿಕೊಂಡು ಶತಾನಂದರು ಆ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿದ್ರಂತೆ. ಎಂಥ ಯೋಗ ನನ್ನದ್ದು, ನಿನ್ನ ಭಗವಂತನ ಕೈಯಿಂದ ನನ್ನ ತಂದೆ ತಾಯಿಗಳು ಒಟ್ಟಾದರು ಅಂತ ನನ್ನ ಸೌಭಾಗ್ಯ ಅಂತ ನಮಸ್ಕಾರ ಮಾಡಿ, ಆಮೇಲೆ ಆಗ ನಿನಗೂ ಕೂಡ ಇಷ್ಟು ನನ್ನ ತಂದೆ ತಾಯಿಗಳನ್ನು ಒಟ್ಟು ಮಾಡಿದ್ರಿಂದ, ಅಂದರೆ ಇಬ್ಬರು ಗಂಡ ಹೆಂಡತಿನ ಒಟ್ಟು ಮಾಡಿದರೆ ಅವರೇನಾದರೂ ಗಲಾಟೆ ಮಾಡ್ಕೊಳ್ತಿದ್ರೆ ಇನ್ನು ಸ್ವಲ್ಪ ಗಲಾಟೆ ಆಗಲಿ ಅಂತ ತುಪ್ಪ ಸುರಿಬಾರ್ದು, ಅದಕ್ಕೆ ಅದನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಪಡಬೇಕಂತೆ. ಹಾಗೆ ಒಟ್ಟು ಮಾಡಿದ ಭಗವಂತನೇ ಒಟ್ಟು ಮಾಡಿದ್ನಲ್ಲ, ಅವನು ಒಟ್ಟು ಮಾಡಿದ್ದಕ್ಕೆ ಅವನಿಗೆ ಕಲ್ಯಾಣದ ಯೋಗ ಬಂತಂತೆ. ಯಾರಾದರೂ ಗಲಾಟೆ ಮಾಡ್ಕೊಳ್ತಿದ್ರೆ ಅವ್ರನ್ನ ಒಟ್ಟು ಮಾಡಿದರೆ ಅವರ ಜೀವನದಲ್ಲಿ ಕಲ್ಯಾಣದ ಯೋಗ ಬರ್ತದಂತೆ. ಹಾಗಾಗ್ತದೆ, ಅದಕ್ಕೆ ಭಗವಂತನೇ ನಿದರ್ಶನ ಅಂತ. ಗೌತಮ ಮತ್ತು ಅಹಲ್ಯರನ್ನ ಒಂದು ಮಾಡಿದ್ರಿಂದ ಅವನಿಗೆ ಕಲ್ಯಾಣದ ಯೋಗ ಬಂತು ಮಿಥಿಲಾಪಟ್ಟಣದಲ್ಲಿ. ಈ ರೀತಿ ಯೋಗ ಬಂದಿದೆ. ಮರುದಿವಸ ಬೆಳಿಗ್ಗೆ ಆಗ್ತಾ ಇದೆ. ಬೆಳಿಗ್ಗೆ ಆಗುವಾಗ ಆಗ ಶತಾನಂದರು ಇಷ್ಟೆಲ್ಲ ಕೇಳಿದ್ರಲ್ಲ, ಕೇಳಿ ಬೆಳಿಗ್ಗೆ ಬಂದು ಮತ್ತೆ ಹೇಳಿದ್ರಂತೆ, ವಿಶ್ವಾಮಿತ್ರರೇ ನಿಮ್ಮಿಂದ ಇಷ್ಟೆಲ್ಲ ಆದ್ದು ಅಂತ. ನೀವು ರಾಮನನ್ನು ಕರ್ಕೊಂಡು ಬಂದಿದ್ದರೆ, ಬರದೇ ಇದ್ದರೆ ಒಂದು ವೇಳೆ ಇದೆಲ್ಲ ನಡೀತಾ ಇರಲಿಲ್ಲ, ನಿಮ್ಮಿಂದಲೇ ಆದದ್ದು ಅಂತ ರಾಮನ ಬಳಿಗೆ ಹೋಗಿ ವಿಶ್ವಾಮಿತ್ರರು ಮಹನೀಯರು ಅಂತ, ವಿಶ್ವಾಮಿತ್ರರು ಎಂಥವರು ಅಂತ ಅವರ ಚರಿತ್ರೆಯನ್ನು ಹೇಳಿದನಂತೆ. ವಿಶ್ವಾಮಿತ್ರರು ಯಾರು ಅಂದರೆ ಅವರ ವಂಶವನ್ನೆಲ್ಲ ಹೇಳುತ್ತಾ, ಒಬ್ಬ ಗಾಧಿ ಅಂತ ಒಬ್ಬ ರಾಜ ಇದ್ದ, ಅವನು ಕ್ಷತ್ರಿಯ, ಅವನ ಮಗನಾಗಿ ಹುಟ್ಟಿದವರೇನೇ ಈ ವಿಶ್ವಾಮಿತ್ರರು. ಅವರಿಗೆ ಮೊದಲು ವಿಶ್ವರಥ ಅಂತ ಹೆಸರು ವಿಶ್ವಾಮಿತ್ರರಿಗೆ. ವಿಶ್ವರಥ ಎನ್ನುವವರು ಕ್ಷತ್ರಿಯ ರಾಜನಾಗಿದ್ದರು. ರಾಜನಾದವರು ಎಲ್ಲ ಕಡೆ ಬೇಟೆಯಾಡಿಕೊಂಡು ಹೋದಾಗ ಒಂದು ಕಡೆಯಲ್ಲಿ ವಸಿಷ್ಠರ ಆಶ್ರಮದಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಅಂತ ಹೋದಾಗ ಆ ವಿಶ್ರಾಂತಿಯಲ್ಲೇನೆ ಒಳ್ಳೆ ಉಪಚಾರವನ್ನು ಮಾಡಿದರು ವಸಿಷ್ಠರು. ಅದು ಹೇಗೆ ಉಪಚಾರ ಮಾಡಿದರೆ ಇಷ್ಟು ಜನರಿಗೆ ಅಂತ ಕೇಳಿದಾಗ ವಸಿಷ್ಠರು ಹೇಳಿದ್ರಂತೆ, ನಾನೇನು ಮಾಡಲಿಲ್ಲ, ನನ್ನ ಮನೆಯಲ್ಲಿ ಒಂದು ನಂದಿನಿ ಇದೆ, ಒಂದು ಕಾಮಧೇನು ಇದೆ, ಕಾಮಧೇನುವೇ ಎಲ್ಲ ಕೊಟ್ಟದ್ದು ಅಂತ ಹೇಳಿದಾಗ ಆ ಕಾಮಧೇನು ನನಗೆ ಬೇಕು ಅಂದ್ರಂತೆ ವಿಶ್ವರಥ. ನನಗೆ ಬೇಕು ಆ ಕಾಮಧೇನು ಅಂತ ಕೇಳಿದರೆ ಅದು ಕೊಡಲಿಕ್ಕಾಗಲ್ಲ ಅಂದರು. ರಾಜ ನಾನು ಕೇಳ್ತಾ ಇದ್ದೀನಿ, ಕೊಡಲಿಕ್ಕಾಗಲ್ಲ ಅಂದಾಗ ಯುದ್ಧ ಮಾಡಿ ಆದರೂ ತೊಗೊಂಡು ಹೋಗ್ತೇನೆ ಅಂತ ವಸಿಷ್ಠರ ಜೊತೆಗೆ ಯುದ್ಧಕ್ಕೆ ನಿಂತರಂತೆ ವಿಶ್ವಾಮಿತ್ರರು. ನೋಡಿ, ಆವತ್ತಿನಿಂದ ಇವತ್ತಿನ ತನಕಲ್ಲೂ ಸಾಮಾನ್ಯವಾಗಿ ಅದನ್ನು ಸುಮ್ಮನೆ ಹೇಳ್ತಾರಷ್ಟೇ, ಎಲ್ಲ ಕಡೆ ಅಂತಲ್ಲ. ವಿಶ್ವಾಮಿತ್ರ ಗೋತ್ರದವರಿಗೂ ವಸಿಷ್ಠ ಗೋತ್ರದವ್ರಿಗೂ ಆಗಲ್ಲ ಅಂತ, ಯಾಕೆ ಯುದ್ಧ ಮಾಡಿದ್ದಾರೆ ಅಂತ. ಆದರೆ ಅವರಿಬ್ಬರು ಅನ್ಯೋನ್ಯತೆ ಬಹಳ ಇದೆ ಅವರಿಬ್ಬರಿಗೂ ಕೂಡ. ಆ ರೀತಿಯಲ್ಲಿ ಆ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಇಬ್ಬರೂ ಕೂಡ ಯುದ್ಧಕ್ಕೆ ನಿಂತರಂತೆ. ಯುದ್ಧಕ್ಕೆ ನಿಂತಾಗ ವಸಿಷ್ಠರು ಕೊನೆಗೆ ಬೇಸತ್ತು ಕೊನೆಗೆ ಒಂದು ದಂಡವನ್ನು, ಬ್ರಹ್ಮದಂಡವನ್ನು ಮುಂದೆ ಇಟ್ಟರಂತೆ. ಏನು ಯುದ್ಧ ಮಾಡ್ತೀಯೋ ಮಾಡೋನು. ವಿಶ್ವಾಮಿತ್ರರು ತಪಸ್ಸು ಮಾಡಿ ಅನೇಕ ಅಸ್ತ್ರಗಳನ್ನು ಪಡೆದ್ರಂತೆ. ಅಸ್ತ್ರಗಳನ್ನು ಪಡೆದು ಪ್ರಯೋಗ ಮಾಡಿದರು. ಎಲ್ಲ ಬ್ರಹ್ಮದಂಡ ನುಂಗಿ ಹಾಕಿತಂತೆ. ಬ್ರಹ್ಮದಂಡವೇ ನುಂಗಿ ಹಾಕಿತಂತೆ ಎಲ್ಲವನ್ನೂ ಕೂಡ. ಎಲ್ಲ ನುಂಗಿ ಹಾಕುವಾಗ ವಿಶ್ವಾಮಿತ್ರರಿಗೆ ಅನ್ನಿಸ್ದಾಗ, ನನ್ನದ್ದು ತೋಳ್ಬಲ ಕ್ಷತ್ರಿಯ ಬಲ, ಇವರದ್ದು ಬ್ರಹ್ಮಬಲ. ನಿಜವಾಗಲೂ ಬ್ರಹ್ಮಬಲದ ಮುಂದೆ ತೋಳ್ಬಲ ಕ್ಷತ್ರಿಯನ ಬಲ ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಬ್ರಹ್ಮಬಲವೇ ಬಲ, ಈ ಕ್ಷತ್ರಿಯ ಬಲ ಎನ್ನುವುದು ಏನೂ ಇಲ್ಲ, ಅದಕ್ಕೆ ಧಿಕ್ಕಾರ ಹಾಕಬೇಕು ಅಂತ ಆಗ ಹೇಳ್ತಾರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ ಅಂತ. ಒಂದೇ ಒಂದು ಬ್ರಹ್ಮದಂಡ ನನ್ನ ಎಲ್ಲ ಅಸ್ತ್ರಗಳನ್ನು ನುಂಗಿ ಹಾಕಿದೆ. ಆದ್ದರಿಂದ ದಿಗ್ಬಲಂ ಕ್ಷತ್ರಿಯ ಬಲಂ, ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ. ಬ್ರಹ್ಮತೇಜೋ ಬಲಂ ಬಲಂ, ಬ್ರಹ್ಮ ತೇಜಸ್ಸಿದೆಯಲ್ವ, ನಿತ್ಯ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದ ಬ್ರಾಹ್ಮಣನಲ್ಲಿ ಆ ಶಕ್ತಿ ಬರ್ತದಂತೆ. ಗಾಯತ್ರಿ ಮಂತ್ರದ ತಾಕತ್ತು ನೋಡಿ. ಅದಕ್ಕೆ ಬ್ರಾಹ್ಮಣರಾಗಬೇಕಾದ್ರೆ ಏನು ಮಾಡಬೇಕು ಅಂತಿಲ್ಲ. ಯಾರು ಲೋಕದಲ್ಲಿ ಸರ್ಕಾರಗಳು ಬರಲಿ ಇನ್ನೊಂದು ಬರಲಿ ಏನು ಬೇಕಾದರೂ ಬಂದು ಈ ಬ್ರಾಹ್ಮಣರಿಗೆ ತೊಂದರೆ ಕೊಡಲಿಕ್ಕೆ ಎಷ್ಟು ಮಾಡಿದರೂ ಕೂಡ ಬ್ರಾಹ್ಮಣರ ತಪಸ್ಸಿನಿಂದಾಗಿ ಅವರು ಉದ್ಧಾರ ಆಗ್ತಲೇ ಇರ್ತಾರಂತೆ. ಏನು ಮಾಡಬೇಕಾಗಿಲ್ಲ, ನಿತ್ಯ ಗಾಯತ್ರಿಯನ್ನು ಗಟ್ಟಿ ಮಾಡಿದರು ಅಂದರೆ ಮುಗೀತು. ಅದಕ್ಕೆ ಒಂದು ಶಕ್ತಿ, ವಿಶಿಷ್ಟವಾದ ಶಕ್ತಿ ಇದೆ, ಒಳ್ಳೆ ತೇಜಸ್ಸು ಬರ್ತದೆ. ಅವರು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆಲ್ಲ ನಡೀತದಂತೆ. ಅದು ಗಾಯತ್ರಿ ಮಂತ್ರದ ಫಲ ಅಂತಾರೆ. ಹಾಗೆ ಗಾಯತ್ರಿ ಮಂತ್ರದ ಸಿದ್ಧಿ ಇದ್ದದ್ರಿಂದಾಗಿ ಇವರಿಗೆ ಆ ಬ್ರಹ್ಮದಂಡವನ್ನು ಮುಂದೆ ಇಟ್ಟರೆ ಎಲ್ಲವನ್ನು ನುಂಗಿ ಹಾಕಿತು. ವಿಶ್ವಾಮಿತ್ರರು ನಾನು ಕೂಡ ಈ ಬ್ರಹ್ಮಬಲವನ್ನು ಪಡೀಬೇಕು, ನಾನು ಬ್ರಹ್ಮಋಷಿ ಆಗಬೇಕು, ಬ್ರಾಹ್ಮಣ್ಯವನ್ನು ಪಡೀಬೇಕು ಅಂತ ವಿಶ್ವಾಮಿತ್ರರು ಹೊರಟು ತಪಸ್ಸನ್ನು ಮಾಡಿದರು. ಅನೇಕ ವರ್ಷದ ತಪಸ್ಸು. ಮಧ್ಯದಲ್ಲಿ ತ್ರಿಶಂಕು ಬಂದ, ಅವನಿಗೆ ತ್ರಿಶಂಕು ಸ್ವರ್ಗ ನಿರ್ಮಾಣ ಮಾಡಿದರು. ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರು ತಪಸ್ಸು ಮಾಡುವಾಗ ಅನೇಕರು ಬಂದು ಅಪ್ಸರ ಸ್ತ್ರೀಯರೆಲ್ಲ ತೊಂದರೆ ಕೊಟ್ರಂತೆ. ಎಷ್ಟೋ ತೊಂದರೆಗಳನ್ನು ಕೊಟ್ಟರೂ ಕೂಡ ಒಂದು ಸರ್ತಿ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟರು, ತಪಸ್ಸು ಭಂಗ ಆಯಿತು. ಏನು ಅನೇಕ ಬಾರಿ ಹೀಗಾಯಿತಂತೆ. ಕೊನೆಗೆ ಏನು ಮಾಡಿದರೂ ಸಿಟ್ಟೇ ಮಾಡ್ಕೊಳ್ಬಾರ್ದು, ಏನೇ ಆಗಲಿ ನನ್ನ ಕಾಮವನ್ನು ನಾನು ನಿಗ್ರಹ ಮಾಡಿಕೊಳ್ಳಬೇಕು ಅಂತ ಪೂರ್ಣವಾಗಿ ನಿಗ್ರಹ ಮಾಡಿಕೊಂಡು ಕೂತ್ರಂತೆ.
1,000 ವರ್ಷಗಳ ಕಾಲ ತಪಸ್ಸು ಮಾಡಿದರು ವಿಶ್ವಾಮಿತ್ರರು. ತಪಸ್ಸು ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಋಷಿಗಳಾಗಿ ಅಂತ ಅವರಿಗೆ ವರ ಕೊಟ್ಟರು. ಅಷ್ಟು ಸಾಕಾಗಲಿಲ್ಲ, ಬ್ರಹ್ಮಋಷಿ ಆಗಬೇಕು ಅಂದರು. ಆಗ 1,000 ವರ್ಷ ಮತ್ತೆ ತಪಸ್ಸು ಮಾಡಿದರು. ಮತ್ತೆ ತಪಸ್ಸು ಮಾಡಿದಾಗ 1,000 ವರ್ಷ ಉಪವಾಸದ ತಪಸ್ಸಂತೆ. 1,000 ವರ್ಷ ಆದ ನಂತರ ಮರುದಿವಸ ಅವರು ಪಾರಣೆಗೆ ಕೂತ್ಕೊಳ್ಬೇಕು ಅಂತ, ಬೆಳಿಗ್ಗೆ ಪಾರಣೆಗೆ ಅಂತ ಸಿದ್ಧರಾದರಂತೆ. ನಾವು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣೆ ಮಾಡಿದ ಹಾಗೆ 1 ವರ್ಷ ಉಪವಾಸ ಮಾಡಿ ಪಾರಣೆಗೆ ಕೂತಿದ್ದಾರಂತೆ. ಪಾರಣೆಗೆ ಕೂಡ್ಲಿಕ್ಕೆ ಪುರುಸೊತ್ತಿಲ್ಲ. ಇಂದ್ರದೇವರು ಬ್ರಾಹ್ಮಣನ ವೇಷ ಹಾಕ್ಕೊಂಡು ಬಂದು ನನಗೆ ಪಾರಣೆ ಮಾಡಿಸು ಅಂತ ಕೇಳಿದ್ರಂತೆ. ಎಷ್ಟು ಸಿಟ್ಟು ಬರ್ತದೆ ಹೇಳಿ. ನಮಗೆ ಒಂದು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿವಸ ಪಾರಣೆ ಒಂದು 10-15 ನಿಮಿಷ ತಡ ಆಗಿಬಿಟ್ರೆ ಮುಗಿದೋಯ್ತು, ಮನೆಯಲ್ಲಿದ್ದವ್ರನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಇಟ್ಬಿಡ್ತೀವಿ. ಅಷ್ಟು ಹಿಂಸೆ ಆಗ್ತಿರ್ತದೆ ಏಕಾದಶಿ ಉಪವಾಸ ಮಾಡಿದವರಿಗೆ. ಅಂಥದ್ದು ಏನಾದರೂ ಎಲೆ ಹಾಕಿದರೆ ಎಲೆ ಹರಿದು ಹೋಗಿದ್ರೆ ಸಾಕು, ಎಲೆ ಹರಿದಿದ್ದು ಸರಿಯಾದ ಎಲೆ ಕೊಡಲಿಕ್ಕಾಗಲ್ವ ಅಂತ ಕೇಳ್ತೀವಿ ಸಿಟ್ಟಲ್ಲಿ. ಅಂಥದ್ದು 1000 ವರ್ಷ ಉಪವಾಸ ಮಾಡಿ ಮರುದಿವಸ ಪಾರಣೆ ಕೂತಾಗ ಯಾರೋ ಬಂದು ನನಗೆ ಊಟಕ್ಕೆ ಹಾಕು ಅಂದರೆ ಎಷ್ಟು ಸಿಟ್ಟು ಬರ್ತದೆ. ಆದರೆ ವಿಶ್ವಾಮಿತ್ರರು ನೋಡಿ ಎಷ್ಟು ಬ್ರಾಹ್ಮಣ್ಯ ಉಳಿಸಿಕೊಂಡ್ರು ಅಂದರೆ ಸಿಟ್ಟೇ ಮಾಡಿಕೊಳ್ಳಿಲ್ಲಂತೆ. ಅನಾಯಾಸದಿಂದ ಮಾಡಿದ ಅಡಿಗೆಯನ್ನೆಲ್ಲ ಅವರಿಗೆ ಬಡಿಸಿದ್ರಂತೆ, ಸಂತೃಪ್ತಿಯಾಗಿ ಅಂತ ಚೆನ್ನಾಗಿ ಬಡಿಸಿದ್ರಂತೆ. ಎಲ್ಲ ದೇವತೆಗಳು ತಮ್ಮ ಎದುರಲ್ಲಿ ಬಂದು ನಿಂತರಂತೆ. ಸ್ವರ್ಗದ ದೇವತೆಗಳೆಲ್ಲ ಬಂದು ನಿಂತು ಬ್ರಹ್ಮರ್ಷೇ ಸ್ವಾಗತಂತೇಸ್ತು ತಪಸಾ ಸ್ಮಸುತೋಷಿತಾ ಬ್ರಾಹ್ಮಣ್ಯಂ ತಪಸಾಗ್ರೇಣ ಪ್ರಾಪ್ತವಾನಸಿ ಕೌಶಿಕ. ಎಂಥ ಬ್ರಾಹ್ಮಣ್ಯಂ ಪ್ರಾಪ್ತವಾನಸಿ, ನಿನಗೆ ಬ್ರಾಹ್ಮಣ್ಯವೇ ಬಂದು ತಲುಪಿದೆ. ನಿನ್ನನ್ನು ಹುಡುಕಿಕೊಂಡು ಬ್ರಾಹ್ಮಣ್ಯ ನಿನ್ನ ಒಳಗೆ ಬಂದು ಸೇರುತ್ತಾ ಇದೆ. ಎಂಥ ಯೋಗ ನಿನ್ನದ್ದು, ಬ್ರಹ್ಮರ್ಷಿ ಆಗಿದ್ದಿ ನೀನು ಅಂತ ದೇವತೆಗಳೆಲ್ಲ ಬಂದು ಎದರಲ್ಲಿ ಹಾಡಿ ಹೊಗಳುತ್ತಾ ಇದ್ದಾರಂತೆ. ಹೀಗೆ ಹಾಡಿ ಹೊಗಳಿ ಅವರನ್ನು ಮೇಲಕ್ಕೆ ಕೂಡಿಸ್ತಿದ್ದಾರೆ. ಅಂದರೆ ಬ್ರಾಹ್ಮಣ್ಯವನ್ನು ಪಡೆಯೋದು ಸುಲಭ ಅಲ್ಲ. ಆ ಬ್ರಾಹ್ಮಣ್ಯ ಬರಬೇಕು ಅಂದರೆ ಅಧ್ಯಾತ್ಮದ ಶಕ್ತಿ, ಅಧ್ಯಾತ್ಮದ ರಸ ಒಳಗೆ ತುಂಬಿರಬೇಕಂತೆ. ಆ ರಸ ಒಳಗೆ ತುಂಬಿದರೆ ಮಾತ್ರ ಬ್ರಾಹ್ಮಣ್ಯ ಬರಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮದು ಹೇಗಿರುತ್ತದೆ ಅಂದರೆ, ಇವತ್ತು ನಾವು ಬ್ರಾಹ್ಮಣರು, ಆದರೆ ಒಳಗೆ ಬ್ರಾಹ್ಮಣ್ಯ ಇಲ್ಲ. ಬ್ರಾಹ್ಮಣ ಅಂತ ವೇಷ ಅಷ್ಟೇ, ವೇಷದ ಬ್ರಾಹ್ಮಣರು ನಾವೆಲ್ಲ. ಆದರೆ ಒಳಗೆ ಬ್ರಾಹ್ಮಣ್ಯ, ಅಧ್ಯಾತ್ಮದ ಬ್ರಾಹ್ಮಣ್ಯವೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ಹೇಗೆ ಅಂದರೆ, ಇದು ವಿಶ್ವಾಮಿತ್ರರನ್ನು ನೋಡಿ ನಾವು ಕಲಿಯಬೇಕು ಅಂತಾರೆ. ನಾವು ವೇಷ ಅಂದರೆ ಹೇಗೆ ಅಂದರೆ, ಈ ಬಲ್ಬ್ ಇರ್ತದೆ, ಒಂದು ಬಲ್ಬನ್ನು ಸ್ವಿಚ್ ಹಾಕಿದರೆ ಅದು ಬೆಳಕು ಕೊಡ್ತದೆ. ಇನ್ನೊಂದು ಬಲ್ಬ್ ಇರ್ತದೆ, ಅದು ಬರ್ನ್ ಆದ ಬಲ್ಬು ಅದು ಸ್ವಿಚ್ ಹಾಕಿದರೆ ಬೆಳಕು ಕೊಡೋದಿಲ್ಲ. ನಮ್ಮದೆಲ್ಲ ಹೇಗೆ ಅಂದರೆ ಬರ್ನಾದ ಬಲ್ಬುಗಳಿದ್ದಾಗೆ ನಾವು. ನಮಗೆ ಬಲ್ಬು ಮಾಮೂಲು ಬಲ್ಬಿನಂತೆ ಕಾಣಿಸ್ತೇವೆ, ಬ್ರಾಹ್ಮಣರು ಅನ್ನೋ ಹಾಗೆ ಕಾಣಿಸ್ತೇವೆ. ಆದರೆ ಒಳಗೆ ಬರ್ನಾಗಿ ಹೋಗಿರುತ್ತದೆ, ಬ್ರಾಹ್ಮಣ್ಯವೇ ಇರೋದಿಲ್ಲ ನಮ್ಮದು. ಆದರೆ ವಿಶ್ವಾಮಿತ್ರರಂಥ ಮಹನೀಯರಾಗುವಾಗ ಬಲ್ಬು ಬ್ರಾಹ್ಮಣ್ಯದ ವೇಷವೂ ಕಾಣಿಸ್ತದೆ, ಒಳಗೆ ಬ್ರಾಹ್ಮಣ್ಯವೂ ತುಂಬಿರ್ತದಂತೆ. ಆ ರೀತಿ ನಾವಾಗಬೇಕು ಅನ್ನೋದನ್ನು ವಿಶ್ವಾಮಿತ್ರರ ಕಥೆಯಿಂದ ತಿಳಿಯಬೇಕು ಅಂತ ಹೇಳುತ್ತಾರೆ. ಇಂಥ ವಿಶ್ವಾಮಿತ್ರರು ಅಂತ ವಿಶ್ವಾಮಿತ್ರರ ಪರಿಚಯವನ್ನು ಮಾಡಿದ್ದಾರೆ. ಪರಿಚಯವನ್ನು ಮಾಡಿದ ನಂತರ ಆಮೇಲೆ ರಾಮಚಂದ್ರನನ್ನು ಆಯಿತು, ಇನ್ನು ಮುಂದೆ ಮಿಥಿನ್ ಒಳಗಡೆ ಹೋಗೋಣ, ಶಿವಧನುಸ್ಸಿನ ಭಂಗ ನಡೀಬೇಕು, ಎಲ್ಲ ನಡೀಬೇಕು ಅಂತ ಹೇಳಿದಾಗ ಆಗ ರಾಮಚಂದ್ರ ಬರ್ತಾ ಇದ್ದಾನಂತೆ. ಬರುವಾಗ ಜನಕ ಮಹಾರಾಜ ಹೇಳಿದ, ಶಿವಧನುಸ್ಸು ಎಂಥದ್ದು ಅಂದರೆ, ಆ ಶಿವಧನುಸ್ಸಿಗೆ ಒಂದು ಮಹತ್ವ ಇದೆ. ಆ ಧನಸ್ಸನ್ನು ಎತ್ಕೊಂಡು ಬರಬೇಕು ಅಂದರೆ ಎಷ್ಟು ಜನ ಎತ್ತಬೇಕು ಅಂದರೆ 5,000 ಜನ ಎತ್ತಿದರೆ ಅದು ಎತ್ತಲಿಕ್ಕಾಗತ್ತಂತೆ. ಅದು ಬ್ರಹ್ಮದೇವರ ವರದಿಂದ ಅಷ್ಟೇ, ಇಲ್ಲದೇ ಇದ್ದರೆ ಅದು ಆಗಲ್ಲ ಅಂತಾರೆ. 5,000 ಜನ ಸೇರಿ ಎತ್ತಬೇಕಂತೆ ಅಂಥ ಒಂದು ಧನುಸ್ಸು. ಅದು ಅಷ್ಟೇ ಅಲ್ಲ, ಅದು ಯಾವುದಾದ್ರೂ ಒಂದು ಗಾಡಿಯಲ್ಲಿ ಬಂಡಿಯಲ್ಲಿಟ್ಟರೆ ಆ ಬಂಡಿಯೇ ಮುರಿದು ಹೋಗುತ್ತಂತೆ. ಅದಕ್ಕೆ ಬ್ರಹ್ಮದೇವರೇ ವರ ಕೊಟ್ಟಿದ್ರಂತೆ, ಯಾವುದಾದ್ರೂ ಬಂಡಿಯಲ್ಲಿಟ್ಟರೆ ಅದು ಮುರಿಬಾರ್ದು ಅಂತ ವರ ಕೊಟ್ಟಿದ್ದರು. ಆದ್ದರಿಂದ ಅಂಥ ಬಂಡಿಯಲ್ಲೇ ಇಟ್ಟುಕೊಂಡು ಬರ್ತಾ ಇದ್ರಂತೆ ಇದನ್ನು, ಧನುಸ್ಸನ್ನು. ಅಂಥ ಧನುಸ್ಸಿದು, ಇದನ್ನು ಹೆದೆಯೇರಿಸಬೇಕು ಅಂತ ಯಾರ್ಯಾರು ಸ್ವಸ್ವಿನ್ನಾಗಾತ್ರ ಪರಿವೃತ್ತ ನೇತ್ರಾ ದಶಾನನಾದ್ಯಾ ಪತಿತಾ ವಿಮೂರ್ಛಿತಾ ಎಲ್ಲ ಬಂದಿದ್ದಾರೆ. ಯಾರ್ಯಾರು? ದಶಾನನಾದ್ಯಾ, ಅದು 10 ತಲೆ ಇರುವಂಥ ರಾವಣನೇ ಮೊದಲಾದ ದೊಡ್ಡ ದೊಡ್ಡ ರಾಕ್ಷಸರು ಬಂದಿದ್ದಾರೆ. ಆ ಎಲ್ಲ ರಾಕ್ಷಸರು, ರಾಜರು ಎಲ್ಲರೂ ಬಂದವರು ದಶಾನನಾದ್ಯ. ರಾವಣ ಹೇಗೆ ಅಂದರೆ, ಆ ಧನಸ್ಸನ್ನು ಹೆದೆಯೇರಿಸ್ತೀನಿ ಅಂತ ಅದನ್ನು ಎತ್ತಲಿಕ್ಕೆ ಹೋದನಂತೆ. ಎತ್ತಲಿಕ್ಕಿಲ್ಲ, ಅದನ್ನು ಒಂದು ಚೂರು ಅಲಗಾಡಿಸ್ಲಿಕ್ಕಾಗಲಿಲ್ಲಂತೆ, ಸ್ವಲ್ಪ ಕಂಪವೂ ಮಾಡಲಿಕ್ಕಾಗಲಿಲ್ಲ ಅಂತ ಅವನಿಗೆ. ಅದನ್ನು ಎಳೆದು 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 ಪ್ರಯತ್ನ ಪಟ್ಟು 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 ಮೈಯೆಲ್ಲ ಬೆವುತು ಮೂರ್ಛೆ ಬಂದು ಕೆಳಗೆ ಬಿದ್ದು ಹೋಗಿದ್ದಂತೆ. ಅರ್ಧ ಗಂಟೆ 1 ಗಂಟೆ ಆದಮೇಲೆ ಎಚ್ಚರಿಕೆ ಆಗಿತ್ತಂತೆ ಆ ರಾವಣನಿಗೆ. ಅಷ್ಟರ ಮಟ್ಟಿಗೆ ಸುಸ್ತಾಗಿದ್ದಂಥವನು, ಅಷ್ಟು ಹಿಂಸೆ ಆಗಿ ಹೋಗಿತ್ತು. ನಮಗೆ ಏನಾದರೂ ತುಂಬ ಕೆಲಸ ಮಾಡಿಬಿಟ್ರೆ ಎದ್ದೇಳೋದಿಲ್ಲ, ಮಲಗಿಬಿಟ್ಟಿರ್ತೀವಿ ಅಷ್ಟೇ, ಆ ಥರ ಆಗಿ ಹೋಗುತ್ತೆ. ಹಾಗೆ
ರಾವಣನಿಗೆ ಸುಸ್ತಾಗಿ ಬಿದ್ದು ಹೋಗಿದ್ದಂತೆ. ಆ ರೀತಿಯಾಗಿತ್ತು. ಅಂಥ ಒಂದು ಧನುಸ್ಸಿದು, ಇದನ್ನು ನೀನು ಎತ್ತಬೇಕು, ಹೆದೆ ಏರಿಸಬೇಕು ಅಂತ ಹೇಳಿದಾಗ ಅದಕ್ಕೆ ವಿಶ್ವಾಮಿತ್ರರು ಹೇಳುತ್ತಾರೆ, ರಾಮಚಂದ್ರ ಅವನು ಲೋಕೋತ್ತಮ ಪುರುಷ, ಅನಾಯಾಸವಾಗಿ ಅದನ್ನು ಎತ್ತಾನೆ. ರಾಮ ಹೋಗು, ನಿನ್ನ ಈ ಧೀರೋದಾತ್ತತ್ವವನ್ನು ತೋರಿಸು ಅಂತ ಹೇಳಿದಾಗ ರಾಮಚಂದ್ರ ಎಂಥ ಮಾತಾಡ್ತಾನೆ ಅಂದರೆ ಆದರ್ಶಪ್ರಾಯವಾದ ಮಾತಾಡ್ತಾನೆ. ಇದಂ ಧನುರ್ವರಂ ಬ್ರಹ್ಮನ್ ಸಂಸ್ಪೃಶಾಮೀಹ ಪಾಣಿನ ಯತ್ನವಾಂಶ್ಚ ಭವಿಷ್ಯಾಮಿ ತೋಲನೇ ಪೂರಣೇಪಿವ ಅಂತ. ರಾಮಚಂದ್ರನ ಮಾತು ನಮಗೆಲ್ಲ ಆದರ್ಶ. ನಮಗೆ ಏನಾದರೂ ಒಂದು ವೇಳೆ ಏನಾದರೂ ನಮಗೆ ಗೊತ್ತಿರೋ ವಿಚಾರ ಅಂತ ಆದರೆ, ಯಾವುದೋ ಒಂದು ಕೆಲಸ ನಮಗೆ ಚೆನ್ನಾಗಿ ಗೊತ್ತಿರ್ತದೆ, ಗೊತ್ತಿರೋ ಕೆಲಸವನ್ನು ನಮಗೆ ಕೊಟ್ಟಾಗ ಆಗ ಭಾಳ ಚೆನ್ನಾಗಿ ಮಾಡಿಬಿಡ್ತೀವಿ. ಅದೇನಾದರೂ ಆಕಸ್ಮಿಕ ಬೇರೆ ಯಾರಿಗೂ ಹೋಯ್ತು ಆ ಕೆಲಸ, ಅದಕ್ಕೆ ನನಗೆ ಸಿಕ್ಕಿದ್ರೆ ನೋಡಬೇಕಿತ್ತು ಅದರ ಕಥೆ ಅಂತ ಹೇಳ್ತೀವಿ. ನನಗೇನಾದರೂ ಆ ಚಾನ್ಸ್ ಸಿಕ್ಕಿದ್ರೆ ಅದ್ಭುತವಾಗಿ ಮಾಡ್ತಿದ್ದೆ ಅಂತ ಹೇಳ್ತೀವಿ. ರಾಮಚಂದ್ರ ಹೇಳ್ತಾನೆ, ಈ ಧನಸ್ಸನ್ನು ಹೆದೆಯೇರಿಸು ಅಂದಾಗ ಅದಕ್ಕೆ ನಾನು ಹೋಗ್ತೇನೆ, ಇದು ಶ್ರೇಷ್ಠವಾದ ಧನುಸ್ಸು, ಸಾಮಾನ್ಯ ಅಲ್ಲ, ಆದರೂ ನಾನು ಪ್ರಯತ್ನ ಮಾಡ್ತೇನೆ ಅಂತಾನೆ. ರಾಮಚಂದ್ರನ ಮಾತು ಆಗಿದೆ ನೋಡಿ, ನಾನು ಪ್ರಯತ್ನ ಮಾಡುತ್ತೇನೆ, ಸಂಸ್ಪೃಶಾಮಿ ಯತ್ನವಾಂಶ್ಚ ಭವಿಷ್ಯಾಮಿ, ಪ್ರಯತ್ನ ಮಾಡುತ್ತೇನೆ, ಅದು ಆಗುತ್ತೋ ಬಿಡುತ್ತೋ ಅದು ದೈವಚ್ಛೆ, ಭಗವಂತ ದೇವರು ಕೊಟ್ಟರೆ ಉಂಟು ಅಂತೇಳಿ ರಾಮಚಂದ್ರನೇ ಈ ಮಾತಾಡ್ತಾನೆ. ನಾವು ಹೇಗಿರ್ತೇವೆ, ನಮಗೊಂದು ಕೆಲಸ ಗೊತ್ತು ಅಂದರೆ ಯಾವನು ಹೇಳಬೇಕಾಗಿಲ್ಲ, ನಾನು ಮಾಡ್ತೇನೆ ಅಂತ ಹೇಳ್ತಿರ್ತೇವೆ, ನನಗೆ ಗೊತ್ತದು ಅಂತ ಹೇಳ್ತಿರ್ತೇವೆ. ಎಷ್ಟು ಅಹಂಕಾರ ನಮಗೆ. ರಾಮಚಂದ್ರ ಹೇಗೆ ತೋರಿಸ್ಕೊಡ್ತಾನೆ, ನಾನು ಪ್ರಯತ್ನ ಮಾಡುತ್ತೇನೆ, ಫಲ ಕೊಡೋದು ಬಿಡೋದು ದೈವೇಚ್ಛೆ ಅಂತ ಹೇಳ್ತಾನೆ. ರಾಮನೇ ಅಂಥ ಮಾತನ್ನು ಹೇಳ್ತಾನೆ ಅಂದರೆ ನಮ್ಮ ಗತಿ ಏನು ಅರ್ಥ ಮಾಡಿಕೊಳ್ಳಿ. ಸಾಕ್ಷಾತ್ ಜಗದೊಡೆ ಅವನು ಹೇಳುವ ಮಾತಿದು. ನಾವು ಹೀಗಿರಬೇಕು ಅಂತ ತೋರಿಸೋದು ಭಗವಂತ ಎಲ್ಲವೂ ಕೂಡ. ಆ ರೀತಿ ಹೇಳಿದಂತೆ ಹೋಗಿ ಅನಾಯಾಸದಿಂದ ಭಗವಂತ ಆ ಧನಸ್ಸನ್ನು ಏನೂ ಇಲ್ಲ ಲೀಲಾಯಾಸವಾಗಿ ಭಗವಂತ ಲೀಲಯ, ಅದಕ್ಕೆ ಲೀಲಯ ಸ್ವರ, ಅದನ್ನು ಭಾಳ ಲೀಲೆಯಿಂದ ಎಡಗೈಯಿಂದ ಅದನ್ನು ಎತ್ತಿಕೊಂಡಿದ್ದಾನಂತೆ ಧನಸ್ಸನ್ನು. ಯಾರಿಗೂ ಅಲಗಾಡಿಸ್ಲಿಕ್ಕೆ ಆಗಿರಲಿಲ್ಲ. ವಾಮಹಸ್ತೇನ ಅಂತಾರೆ, ಎಡಗೈಯಿಂದಾಗಿ ಆ ಧನಸ್ಸನ್ನು ಎತ್ತಿಕೊಂಡಿದ್ದಾನಂತೆ. ಎತ್ತಿಕೊಂಡು ಭಗವಂತ ಒಂದು ಕ್ಷಣ ಅದನ್ನು ಬಗ್ಗು ಬಡಿದು ಅದಕ್ಕೆ ಹಗ್ಗ ಕಟ್ಟುವಾಗ ಆ ಧನಸ್ಸೇ ಸೀಳಿ ಹೋಯ್ತಂತೆ. ಆ ಶಿವಧನಸ್ಸು ಸೀಳುವಾಗ ಎಂಥ ಸ್ಫೋಟ, ಅದು ಭೂಮಂಡಲದಿಂದ ಪಾತಾಳದ ತನಕ ಮೇಲೆ ಸತ್ಯಲೋಕದ ತನಕ ಆ ಸೌಂಡ್ ಕೇಳಿಸಿತ್ತಂತೆ. ಅದು ಸ್ಫೋಟ ಆದ ಶಬ್ದ ಎಲ್ಲ ಕಡೆಯಲ್ಲೂ ಕೇಳಿಸಿತ್ತಂತೆ. ಇಷ್ಟು ಕೇಳಿಸುವಾಗಲೇ ಅಲ್ಲಲ್ಲಲ್ಲಲ್ಲಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ರಂತೆ. ಆ ದೇವತೆಗಳಿಗೆಲ್ಲ ಅಯ್ಯೋ ಎಲ್ಲ ಸ್ಫೋಟ ಕೇಳಿಸ್ತಾ ಇದೆ ಅಂದರೆ ರಾಮ ಮತ್ತು ಸೀತಾರಾಮರ ಕಲ್ಯಾಣ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಈ ಸ್ಫೋಟವು ಶಬ್ದ ಬಂದಿದೆಯಲ್ಲ, ಇದೇ ನಮಗೆ ಆಹ್ವಾನ ಕೊಡಲಿಕ್ಕೆ ಬಂದಿದೆ ಆ ವಿವಾಹಕ್ಕೆ ಅಂತ ತಿಳ್ಕೊಂಡ್ರಂತೆ ಎಲ್ಲರೂ ಕೂಡ. ಆಹ್ವಾನ ಅಂತ ಎಲ್ಲರೂ ಕೂಡ ದೇವತೆಗಳೆಲ್ಲ ಓಡಿ ಬರ್ತಾ ಇದ್ದಾರಂತೆ ಆ ವಿವಾಹಕ್ಕೆ ಅಂತ ಬರುವಾಗ. ಆಗ ಸೀತಾದೇವಿ ಸ್ವಯಂವರದ ಮಾಲೆ ಹಾಕಿದ್ದಾಳಷ್ಟೆ. ಆ ಸ್ವಯಂವರದ ಮಾಲೆ ಹಾಕಿದ ನಂತರ ಆಮೇಲೆ ವಿವಾಹ ನಿಶ್ಚಯ ಮಾಡಿದ್ದಾರೆ. ವಿವಾಹ ನಿಶ್ಚಯ ಮಾಡಿ ಆ ವಿವಾಹಕ್ಕೆ ಮೊದಲೇ ದಶರಥ ಮಹಾರಾಜನಿಗೆಲ್ಲ ಹೇಳಿ ಕಳಿಸಿದ್ರಂತೆ. ದಶರಥನಿಗೆ ಹೇಳಿ ಕಳಿಸುವಾಗ ವಿಶ್ವಾಮಿತ್ರರು ನನ್ನ ಮಗನನ್ನು ಕರ್ಕೊಂಡು ಹೋದದ್ದು ಇದಕ್ಕೆ ಅಂತ ಆಗ ಹೊಳೀತವನಿಗೆ, ಅಲ್ಲಿ ತನಕ ಹೊಳಿಲಿಲ್ಲ. ಈ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋದದ್ದು ಯಜ್ಞರಕ್ಷಣೆ ಮುಖ್ಯ ಅಲ್ಲ, ಇದಕ್ಕೆ ವಿವಾಹ ಮಾಡಿಸಬೇಕು ಅಂತ ಕರ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಬಹಳ ಸಂತೋಷದಿಂದ ತಮ್ಮ ಕುಲಪುರೋಹಿತರಾದಂಥ ವಸಿಷ್ಠರನ್ನು ಕರೆದು ಅವರನ್ನು ಮುಂದೆ ಮಾಡಿಕೊಂಡು, ಪುರೋಹಿತ ಅಂದರೆ ಅದೇ ಅರ್ಥ ಅಲ್ವಾ, ಪುರೋಹಿತ, ಪುರೋ ಅಂದರೆ ಮುಂದೆ ಅಂತ ಅರ್ಥ, ಹಿತ ಅಂದರೆ ಒಳ್ಳೆಯದನ್ನು, ತನ್ನ ಮಂತ್ರಗಳಿಂದ ನಮಗೆ ಒಳ್ಳೆಯದನ್ನು ಮಾಡುವವನು ಅಂತ. ಅಂದರೆ ನಾವು ಏನು ಕೆಲಸ ಮಾಡಿದರೂ ಕೂಡ ನಮ್ಮ ಮುಂದೆ ನಿಂತುಕೊಂಡು ನಮಗೆ ಒಳ್ಳೆಯದಾಗಲಿ ಅಂತ ಹಿತ ಬಯಸಿ ಯಾರು ಮಂತ್ರ ಹೇಳುತ್ತಾರೋ ಅವನನ್ನು ಪುರೋಹಿತ ಅಂತ ಕರೀತಾರೆ. ಅಂತಹ ಪುರೋಹಿತರಾದಂಥ ವಸಿಷ್ಠರನ್ನು ಕರೆದು ಅಲ್ಲಿಂದ ಅವರು ಮದುವೆ ದಿಬ್ಬಣವನ್ನು ಮಾಡಿಕೊಂಡು ಹೊರಟಿದ್ದಾರಂತೆ. ಭಾಳ ಆನಂದದಿಂದ ಹೋದರು. ಹೋಗಿ ಆ ಜನಕ ಮಹಾರಾಜನ ಪಟ್ಟಣದಲ್ಲಿ ವಿವಾಹ ನಡೀತಾ ಇದೆ ಅಂತ. ಆ ವಿವಾಹ ನಡೆಯುವಾಗ ಎಷ್ಟು ಅದ್ಭುತವಾದ ಅದ್ಧೂರಿಯಾದ ವಿವಾಹ ನಡೆಯಿತು ಅಂದರೆ ಭಾಳ ಅದ್ಭುತ ಅಂತ ಹೇಳ್ತಾರೆ. ವಿವಾಹ ಸೀತಾರಾಮರ ಕಲ್ಯಾಣವೇ ಅದ್ಭುತ. ಅದನ್ನು ನೋಡಲಿಕ್ಕೆ ದೇವತೆಗಳು ಬಂದಿದ್ದರು, ಮನುಷ್ಯರೂ ಬಂದಿದ್ದರು, ಋಷಿಗಳು ಬಂದಿದ್ದರು, ಗಂಧರ್ವರು ಬಂದಿದ್ದರು, ಕಿನ್ನರರೂ ಬಂದಿದ್ದರು, ಎಲ್ಲ ಬಂದಿದ್ರಂತೆ. ಎಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ರು, ಟ್ರಾಫಿಕ್ ಜಾಮ್ ಆಗಬಾರ್ದು, ಎಲ್ಲರೂ ನೋಡಬೇಕು ಸೀತಾರಾಮರ ಕಲ್ಯಾಣ. ಮನುಷ್ಯರಿಗೆಲ್ಲ ಭೂಮಿಯಲ್ಲಿ ವ್ಯವಸ್ಥೆ ಮಾಡಿದ್ರಂತೆ. ಋಷಿಗಳು ಸ್ವಲ್ಪ ಮೇಲೆ ನಿಂತುಕೊಂಡು ಋಷಿ ಮಂಡಲದಿಂದ ಮಾಡ್ತಾ ಇದ್ರಂತೆ ಆಶೀರ್ವಾದವನ್ನು. ಇನ್ನು ಬೇರೆ ದೇವತೆಗಳೆಲ್ಲ ನೋಡಲಿಕ್ಕೆ ಒಂದು ಯೋಗ ಅಂತ ಅಂತರಿಕ್ಷದಲ್ಲಿ ನಿಲ್ಲಿಸಿದ್ರಂತೆ. ಎಲ್ಲ ಒಂದೊಂದು ಕಡೆಯಲ್ಲಿ ನಿಂತು ಸೀತಾರಾಮರ ವಿವಾಹವನ್ನು ನೋಡ್ತಾ ಇದ್ದಾರಂತೆ. ಆ ವಿವಾಹ ನೋಡುವಾಗ ವಿವಾಹದಲ್ಲಿ ಏನು ಅದ್ಭುತ, ಅದು ಅಂತಃಪಟವನ್ನು ಹಿಡಿದು ಎಲ್ಲರೂ ಕೂಡ ಮುಹೂರ್ತದಲ್ಲಿ ಕರೀತಾ ಇದ್ದಾರಂತೆ. ಎಲ್ಲ ಒಂದು ಕಡೆ ಸೇರಿಸಿ ಅಂತಃಪಟವನ್ನು ಹಿಡಿದು ಆಗ ಒಂದು ಕಡೆ ಸೀತಾದೇವಿ ಮಾಲೆ ಹಿಡ್ಕೊಂಡು ನಿಂತಿದ್ದಾಳೆ,
ಇನ್ನೊಂದು ಕಡೆ ಭಗವಂತ ಶ್ರೀರಾಮಚಂದ್ರ ನಿಂತಿದ್ದಾನೆ. ಮಧ್ಯದಲ್ಲಿ ಒಂದು ವಸ್ತ್ರವನ್ನು ಅಂತಃಪಟ ಅಂತ ಕರೀತಾರೆ, ಆ ವಸ್ತ್ರವನ್ನು ಹಿಡಿದು ನಿಂತಿದ್ದಾರಂತೆ. ಈ ಪ್ರಸಂಗದಲ್ಲಿ ಸೀತಾದೇವಿ ಬರುವಾಗ ಅಲ್ಲೆಲ್ಲ ಮದುವೆಗೆ ಅಂತ ಹೀಗೆಲ್ಲ ಚೇರ್ ಹಾಕಿದ್ರಂತೆ. ಎಲ್ಲ ಕೂತಿದ್ರು ಪಾಪ. ಕೂತವರೆಲ್ಲ ಪರಸ್ಪರವಾಗಿ ಸೀತಾದೇವಿನ ಹೀಗೆ ನೋಡ್ತಾ ಇದ್ರಂತೆ. ಬಹಳ ಸಂತೋಷ ಆಗೋದು. ಆ ಕಡೆಯಿಂದ ರಾಮನನ್ನು ನೋಡೋದು ಇನ್ನೂ ಅದ್ಭುತ ಅಂತ ಖುಷಿ ಆಗೋದಂತೆ. ಖುಷಿಯಾಗಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು, ಸ್ವಲ್ಪ ಗಂಡಸರಿಗೆ ಗೊತ್ತಾಗಲ್ಲ ಏನೂ ಕೂಡ, ಆದರೆ ಹೆಣ್ಣು ಮಕ್ಕಳೆಲ್ಲ ಮಾತಾಡಿದ್ರಂತೆ ಪರಸ್ಪರವಾಗಿ. ಏನು ಮಾತಾಡಿದರು ಅಂದರೆ, ಹೆಣ್ಣು ಮಕ್ಕಳೆಲ್ಲ ಸೇರಿ ರಾಮನನ್ನು ನೋಡಿದ್ರಂತೆ. ಕೆಲವು ಮದುವೆಗಳೆಲ್ಲ ಹಾಗಾಗ್ತಿರ್ತದೆ ನೋಡಿ. ಮದುವೆಗಳಿಗೆ ಯಾರಾದರೂ ಹೋದರೆ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಒಂದು ಕಡೆ ಸೇರಿಕೊಂಡು ಮಾತಾಡ್ತಿರ್ತಾರೆ. ಏನು ಅಂದರೆ, ಹುಡುಗ ಹೇಗಿದ್ದಾನೆ ಅಂತ ನೋಡ್ತಾರೆ. ಹುಡುಗ ಪರವಾಗಿಲ್ಲ, ಸ್ವಲ್ಪ ಕಪ್ಪು ಅಂತ ಅನಿಸುತ್ತೆ. ಹುಡುಗಿನ ನೋಡ್ತಾರೆ, ಹುಡುಗಿ ಭಾಳ ಬೆಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಆದರೂ ಹುಡುಗ ಸ್ವಲ್ಪ ಕಮ್ಮಿ ಆದ, ಈ ಹುಡುಗಿ ಹೇಗೆ ಒಪ್ಪಿಕೊಳ್ಳೋ ಏನೋ ಆ ಹುಡುಗನ್ನ ಅಂತ ಅಂದ್ಕೊಡುತ್ತೆ. ಆ ರೀತಿಯಲ್ಲೇ ಇರ್ತದೆ. ಒಪ್ಪಿಗೆ ಆಗೋದೇ ಭಾಳ ವ್ಯತ್ಯಾಸ ಇರ್ತದೆ. ಆ ಹುಡುಗನ ಹೇಗಾದರೂ ಒಪ್ಪಿದ್ಲೋ ಏನೋ ಅಂತ ಅನ್ನಿಸ್ತಾ ಇರ್ತದೆ. ಹಾಗೆ ಇಲ್ಲೂ ಮಾತಾಡಿದ್ರಂತೆ. ರಾಮ ಸೀತಾರಾಮರ ಕಲ್ಯಾಣದಲ್ಲಿ ರಾಮನನ್ನು ನೋಡಿದರು, ಸೀತೆಯನ್ನು ನೋಡಿದರು. ರಾಮ, ನಿನಗೆ ಅನುರೂಪಳಾದ ವರ ಅಂದರೆ ಸೀತೆನೇ ಆಗಬೇಕು. ಸೀತೆ ನಿನಗೆ ಅನುರೂಪನಾದಂಥ ವರ ಅಂತ ಆದರೆ ರಾಮ ಆಗಬೇಕು, ವಧು ಅಂದರೆ ಸೀತೆ ಆಗಬೇಕು. ಇಬ್ಬರಿಗೂ ಕೂಡ ಅನ್ಯೋನ್ಯವಾಗಿದೆ, ಈಡು ಜೋಡು ಬಹಳ ಚೆನ್ನಾಗಿದೆ. ಇವರಿಬ್ಬರೇ ಸಾಟಿ ಅಂತ ಚೆನ್ನಾಗಿ ಹೊಗಳಿದ್ರಂತೆ. ಬೇರೆ ಮದುವೆ ಥರ ಆಗಲಿಲ್ಲ ಇವರದು, ಇವ್ರನ್ನ ಹೊಗಳೋ ಮದುವೆ ಆಗಿತ್ತಂತೆ. ಅದರಲ್ಲಿ ಸ್ವಲ್ಪ ಹೊಗಳುವ ಭರದಿಂದಾಗಿ ಒಂದು ಹೋಲಿಕೆ ಕೊಟ್ಟರಂತೆ. ರಾಮಚಂದ್ರ ಅಂತ ಕರೀತಾರೆ ಅವನನ್ನು, ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ ಭಗವಂತ. ಇನ್ನು ಸೀತಾಮಾತೆ ಅವಳು ಪದ್ಮಾಸನೆ ಅಂತ ಹೇಳ್ತಾರೆ ಅವಳನ್ನು. ಪದ್ಮಾಸನೆ, ಪದ್ಮದಲ್ಲಿ ವಾಸ ಮಾಡುವವಳು, ಯಾವಾಗಲೂ ಕೂಡ ಕಮಲದಂತೆ ಇದ್ದಾಳೆ, ಕಮಲದಂತೆ ಕಂಗೊಳಿಸ್ತಾ ಇದ್ದಾಳೆ ಸೀತಾದೇವಿ ಅಂತ ಅವಳನ್ನು ಹೊಗಳಿದ್ರಂತೆ. ಒಂದೊಂದು ದೃಷ್ಟಾಂತಗಳನ್ನು ಕೊಟ್ಟು, ಪರಸ್ಪರ ಹೋಲಿಕೆಗಳನ್ನು ಕೊಟ್ಟು ಹೊಗಳಿದ್ರಂತೆ. ಏನು ಹೊಗಳೋದೇನೋ ಹೊಗಳಿಬಿಟ್ರು, ಆದರೆ ಹೋಲಿಕೆಯಲ್ಲಿ ವಿರೋಧ ಬಂತಂತೆ. ಹೋಲಿಕೆ ವಿರುದ್ಧವಾಗಿದೆ. ರಾಮಚಂದ್ರ ಅವನು ಚಂದ್ರನಂತೆ ಕಂಗೊಳಿಸ್ತಿದ್ದಾನೆ, ಸೀತಾದೇವಿ ಕಮಲದಂತೆ ಕಂಗೊಳಿಸ್ತಾಳೆ. ಹಾಗಾದರೆ ರಾಮಚಂದ್ರ ಆದರೆ ಸೀತೆ ಕಮಲ ಆದಳು. ಕಮಲ ಅರಳೋದು ಯಾವಾಗ? ಸೂರ್ಯನ ಕಿರಣ ಇದ್ದಾಗ ಕಮಲ ಅರಳುತ್ತೆ, ಚಂದ್ರನ ಕಿರಣ ಬಂದರೆ ಕಮಲ ಅರಳೋದಿಲ್ಲ. ಅಂದರೆ ಅರ್ಥ ಏನು? ಸೀತಾದೇವಿ ಕಮಲ ಆದರೆ ರಾಮಚಂದ್ರ ಚಂದ್ರ ಆಗಿದ್ದಾನೆ ಅಂದರೆ ಸೀತೆಯ ಮುಖ ಅರಳೋದಿಲ್ಲ. ಅಂದರೆ ಮದುವೆ ಮಾಡಿಕೊಳ್ಳೋ ಇಷ್ಟ ಇಲ್ಲ ಅಂತ ಆಗಿಬಿಡುತ್ತದೆ ಸೀತೆಗೆ. ವಿರೋಧ ಬರುತ್ತದೆ ಹೋಲಿಕೆಯಲ್ಲಿ. ಆ ಹೋಲಿಕೆಯಲ್ಲಿ ಬಂದ ವಿರೋಧ ಏನಿದೆ, ಆ ವಿರೋಧದ ಪರಿಹಾರ ಮಾಡಿದರೆ ಅದೇ ಸೀತಾರಾಮರ ಕಲ್ಯಾಣ ಅಂತ ಅರ್ಥ. ಅದಕ್ಕೆ ಆ ಸಂದರ್ಭದಲ್ಲಿ ಏನು ಮಾಡಿದ್ರಂತೆ, ಸೀತಾದೇವಿ ಮಾಲೆ ಹಿಡ್ಕೊಂಡು ಬರ್ತಿದ್ದಾಳಂತೆ. ಎಂಥ ಮಾಲೆ? ಅದ್ಭುತವಾದ ಮಾಲೆ ಅಂತ ಹೇಳಿದ್ದಾರೆ. ತಮಬ್ಜ ನೇತ್ರಂ ಪೃತುತುಂಗ ವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ತೋಮಚ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ಎಷ್ಟು ಅದ್ಭುತನಾಗಿದ್ದಾನೆ ಭಗವಂತ. ತಮ್ಮ ಅಬ್ಜ ನೇತ್ರಂ, ಕಮಲದಂಥ ಕಣ್ಣುಗಳಿರುವಂತಹ, ಪೃಥು ತುಂಗ ವಕ್ಷಸಂ, ವಿಸ್ತಾರವಾದ ಎದೆ ಇರುವಂತಹ ಭಗವಂತನನ್ನು ಅವಳು ನೋಡಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ಬರ್ತಾ ಇದ್ದಾಳಂತೆ. ಬರುವಾಗ ಕೈಯಲ್ಲಿ ಮಾಲೆ ಹಿಡಿದಿದ್ದಾಳೆ. ಎಂಥದ್ದು? ಅತೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ. ವಾದಿರಾಜಸ್ವಾಮಿಗಳು ಶೋಭಾನೆ ಪದದಲ್ಲಿ ಹೇಳುತ್ತಾರೆ, ಎಂಥ ಒಂದು ಮಾಲೆ ಅವಳು ಹಾಕ್ಕೊಳ್ತಾಳೋ ಅಂಥ ಮಾಲೆನೇ ಹಿಡ್ಕೊಂಬಂದಿದ್ದಂತೆ. ಎಂದೆಂದೂ ಬಾಡಾದ ಅರವಿಂದ ಮಾಲೆಯ ಇಂದಿರೆ ತನ್ನ ಕೈಯಲ್ಲಿ, ಕೊರಳಲ್ಲಿ ಅಲ್ಲ ಕೈಯಲ್ಲಿ ಹಿಡ್ಕೊಂಡು ಬರುತ್ತಿದ್ದಾಳಂತೆ. ಕೈಲಿ ಹಿಡ್ಕೊಂಡು ಬಂದು ಭಗವಂತನಿಗೆ ಅರವಿಂದ ಮಾಲೆಯ ಜೊತೆಗೆ ಎಲ್ಲ ಹೂ ಸೇರಿಸಿದ್ಲಂತೆ. ಅನೇಕ ಹೂಗಳು, ನಾನಾ ಹೂಗಳನ್ನೆಲ್ಲ ಸೇರಿಸಿದ್ದಾಳಂತೆ. ಸೇರಿಸಿ ದಿವ್ಯವಾದ ಮಾಲೆ ಮಾಡಿ ತರ್ತಾ ಇದ್ದಾಳೆ. ಬರುವಾಗ ಆ ಸೀತಾದೇವಿ ಬಂದದ್ದು ಹಾಗೆ ಅಂದರೆ ತಲೆ ಕೆಳಗೆ ಹಾಕಿ ಬಂದಿದ್ದಾಳಂತೆ. ಅಂದರೆ ವಿವಾಹದಲ್ಲಿ ಹೆಣ್ಣು ಹೇಗಿರಬೇಕು ಅಂತ ಸೀತಾದೇವಿ ತೋರಿಸ್ತಾಳೆ. ಅಂದರೆ ಹುಡುಗನನ್ನು ನೇರವಾಗಿ ನೋಡಬಾರ್ದಂತೆ ಮೊದಲನೇ ಸರ್ತಿ. ಹುಡುಗ ಏನಾದರೂ ಆ ರೀತಿ ಹುಡುಗಿ ನೋಡಿದ್ಲು ಅಂತ ಗೊತ್ತಾದರೆ ಮೂರ್ಛೆ ಬಂದು ಕೆಳಗೆ ಬೀಳುತ್ತಾನಂತ ಒಂದು ಸರ್ತಿ. ಅದಕ್ಕೆ ಹಾಗೆ ನೋಡಬಾರ್ದು ಅಂತಾರೆ. ಅದಕ್ಕೆ ಸ್ವಲ್ಪ ತಲೆ ತಗ್ಗಿಸಿ ಬರಬೇಕು. ಸೀತೆಯು ಕೂಡ ಹಾಗೆ ಬಂದ್ಲಂತೆ. ಹಾಗೆ ಬಂದು ತಲೆ ತಗ್ಗಿಸಿಕೊಂಡು ಬಂದು ಮಾಲೆಯನ್ನು ಹಿಡಿದು ನಿಂತಿದ್ದಾಳಂತೆ. ಹಿಡಿದು ನಿಂತಾಗ ಎಲ್ಲ ಒಂದು ಕಡೆಯಿಂದ ಸೇರಿಕೊಂಡು ಶೋಭಾನೆ ಪದಗಳನ್ನು ಎಲ್ಲ ಮುತ್ತೈದೆಯರು ಹಾಡುತ್ತಾ ಇದ್ದಾರೆ. ಇನ್ನು ವೇದಘೋಷಗಳನ್ನೆಲ್ಲ ಕಡೆಯಲ್ಲೂ ಕೂಡ ಋಷಿಗಳು ಬ್ರಾಹ್ಮಣರೆಲ್ಲ ಸೇರಿಕೊಂಡು ವೇದಘೋಷ ಮಾಡುತ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ದಿವ್ಯವಾದಂಥ ಪ್ರಸನ್ನವಾದ ಕಾಲದಲ್ಲಿ ಎಲ್ಲ ಸೇರಿ ಮಂತ್ರಾಕ್ಷತೆಯನ್ನು ಹಾಕಲಿಕ್ಕೆ ಅಂತ ನಿಂತಾಗ ವಿವಾಹ ಮಹೋತ್ಸವ ನಡೀತಾ ಇದೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ
ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತೀತ್ಯಾದಯೋ ನದ್ಯ ಶ್ರೀಹರಿಪಾದ ಪಂಕಜ ಭವಾಃ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನೇ ಸ್ಯಾವಧಾನ. ಈ ರೀತಿ ಮಂತ್ರಗಳನ್ನೆಲ್ಲ ಹೇಳುವಾಗ ಆ ಸೀತಾದೇವಿ ತಲೆ ಕೆಳಗೆ ಹಾಕಿ ಮಾಲೆ ಹಾಕ್ತಾ ಇದ್ದಾಳಂತೆ. ಹಾಕುವಾಗ ಸೀತಾದೇವಿ ತಲೆ ಕೆಳಗೆ ಹಾಕಿದಾಗ ಅವಳ ಕಣ್ಣಿಗೆ ಕಾಣಿಸಿದ್ದೇನು ಅಂದರೆ ಭಗವಂತನ ಪಾದಾರವಿಂದ ಕಾಣಿಸ್ತಂತೆ. ಅವನ ಪಾದ ಕಾಣಿಸುವಾಗ ಆ ಪಾದದಲ್ಲಿ ಭಗವಂತನ ಪಾದದಲ್ಲಿ ಒಂದೊಂದು ಉಗುರುಗಳು ಕಾಣಿಸ್ತಿದ್ವಂತೆ. ಆ ಉಗುರು ಹೇಗಿತ್ತು ಅಂದರೆ ಕೋಟಿ ಕೋಟಿ ಸೂರ್ಯರ ಕಾಂತಿಯನ್ನು ಮೀರುವ ಕಾಂತಿ ಆ ಉಗುರಲ್ಲಿತ್ತಂತೆ. ಅಲ್ಲಿರುವ ಸೂರ್ಯನ ಕಾಂತಿ ಇವಳ ಮುಖಕಮಲಕ್ಕೆ ಹೊಡಿತು. ಆ ಮುಖಕಮಲ ಚೆನ್ನಾಗಿ ಅರಳಿತು. ಮಾಲೆಯನ್ನು ಹಾಕಿದ್ಲಂತೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂದರದ ಶ್ರೀರಾಮಚಂದ್ರನ ಕೊರಳಿನ ಮೇಲಿಟ್ಟು ನಮಿಸಿದಳು. ಶೋಭಾನೆ, ಎಲ್ಲ ಶೋಭಾನೆ ಪದಗಳನ್ನು ಹೇಳುವಾಗ ಮಾಲೆಯನ್ನು ಹಾಕಿ ವಿವಾಹ ಮಹೋತ್ಸವ ನಡೆಯುತ್ತಂತೆ. ವಿರೋಧ ಪರಿಹಾರ ಆಯಿತು. ಸೂರ್ಯನ ಕಾಂತಿ ಬಂತು, ಮುಖಕ್ಕೆ ಕಮಲ ಅರಳಿತು, ಮಾಲೆಯನ್ನು ಹಾಕಿದ್ದಾಳೆ, ವಿರೋಧವು ಪರಿಹಾರ ಆಯಿತು. ಹೀಗೆ ವಿವಾಹ ಮಹೋತ್ಸವ ನಡೆಯುತ್ತಂತೆ. ಅದ್ಧೂರಿಯಾದ ವಿವಾಹ. ಇಂಥ ವಿವಾಹ ನಡೆದಾಗ ಆಗ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಜನಕ ಮಹಾರಾಜ ಬಂದು ಹೇಳುತ್ತಾ ಇದ್ದಾನಂತೆ. ಅಬ್ರವೀತ್ ಜನಕೋ ರಾಜ ಕೌಸಲ್ಯ ನಂದವರ್ಧನಂ ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ. ಇನ್ನು ಮುಂದೆ ನಿನ್ನ ಕೈ ಹಿಡಿದಿದ್ದಾಳೆ ನನ್ನ ಮಗಳು, ನಿನ್ನ ಜೊತೆಗೇ ಇರ್ತಾಳೆ ಸೀತೆ, ಸಹಧರ್ಮಚಾರಿಣಿಯಾಗಿದ್ದಾಳೆ, ನಿನ್ನ ಜೊತೆಗೆ ಇವಳನ್ನು ಕರೆದುಕೊಂಡು ಹೋಗಬೇಕು ಅಂತ ಕೈಯಲ್ಲಿ ಕೈಯನ್ನು ಇಟ್ಟು ಕರೆದುಕೊಂಡು ಹೋಗುವಂತ ಕಳಿಸುವಾಗ ನಿನಗೇನಾದರೂ ವರದಕ್ಷಿಣೆ ಕೊಡಬೇಕು ಅನ್ನಂತೆ. ವರದಕ್ಷಿಣೆ ಕೊಡಬೇಕು. ಏನು ವರದಕ್ಷಿಣೆ ಕೊಡಬೇಕು ಅಂದರೆ ಪ್ರಿಯಾಣಿ ವಸ್ತ್ರಾಣಿ ರಥಾನ್ಸ ಕುಂಜರಾನ್, ಏನೇನು ಬೇಕು ಎಲ್ಲ ಕೊಡ್ತೇನೆ ಅನ್ನಂತೆ. ಅದಕ್ಕೆ ರಾಮ ಹೇಳಿದ, ಯಾವ ವರದಕ್ಷಿಣೆ ಬೇಡ, ಬಂಗಾರದಂಥ ಸೀತೆ ಕೊಟ್ಟಿದ್ದೀರಲ್ಲ ಸಾಕು ಅನ್ನಂತೆ. ಅದೊಂದು ಸಾಕು ನನಗೆ ಅಂತ ಹೇಳಿದರೆ, ಅದಕ್ಕೆ ಅಂದರೆ ವರದಕ್ಷಿಣೆ ಮೇಲೆ ಆಸೆ ಪಡಬೇಡಿ ಅನ್ನೋದನ್ನು ಸೂಚನೆ ಮಾಡ್ತಾನೆ ಭಗವಂತ ರಾಮಚಂದ್ರ. ವರದಕ್ಷಿಣೆನೇ ಮುಖ್ಯ ಅಂತ ತಿಳ್ಕೋಬೇಡಿ. ಆ ಬಂಗಾರದ ವಂಶೋದ್ಧಾರಕಳಾದಂಥ ಹೆಂಡತಿ ಬಂದಿದ್ದಾಳೆ, ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳುತ್ತಾನೆ ಭಗವಂತ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕಂತೆ. ಹಾಗೆ ಹೇಳಿದಾಗ ಆದರೂ ನಮಗೆ ಮನಸ್ಸಮಾಧಾನ ಇಲ್ಲ, ಏನಾದರೂ ಕೊಡ್ತೇವೆ ಅಂತ ಹೇಳುವಾಗ ನಿನ್ನಿಷ್ಟ ಅಂತ ಹೇಳಿದರೆ, ಅದಕ್ಕೆ ರಾಮಚಂದ್ರನಿಗೆ ನಮಗೆ ಸಂತೋಷಕ್ಕಾಗಿ ಇನ್ನೂ ಒಂದು ದಿವಸ ನೀವು ಇಲ್ಲೇ ಇದ್ದು ಹೋಗಬೇಕು ಅಂದ್ರಂತೆ. ಇನ್ನೊಂದು ದಿವಸ ಇರಬೇಕು. ಯಾಕೆ ಅಂತ ಕೇಳಿದರೆ, ನಮ್ಮ ಮಕ್ಕಳು ಬೇರೆ ಇದ್ದಾರೆ, ಅವ್ರನ್ನೂ ನಿಮಗೆ ಕೊಟ್ಟು ಕಳಿಸ್ತೀವಿ ಅಂದ್ರಂತೆ. ಅವ್ರನ್ನೂ ನಿಮಗೆ ಕೊಡ್ತೇವೆ ಅಂತ ಇನ್ನು 3 ಜನ ಮಕ್ಕಳಿದ್ರಂತೆ. ಅದರಲ್ಲಿ ಲಕ್ಷ್ಮಣನಿಗೆ ಊರ್ಮಿಳಾ ಅಂತ ಒಬ್ಬಳಿದ್ಲು, ಊರ್ಮಿಳೆಯನ್ನು ಕೊಟ್ಟು ವಿವಾಹ ಮಾಡಿದ್ರಂತೆ. ಭರತನಿಗಾಗುವಾಗ ಮಾಂಡವಿ ಅಂತ ಒಬ್ಬಳಿದ್ಲು, ಅವಳನ್ನು ಕೊಟ್ಟು ವಿವಾಹ ಮಾಡಿದರು. ಶತ್ರುಘ್ನನಿಗೆ ಶ್ರುತಕೀರ್ತಿ ಅಂತ ಒಬ್ಬಳಿದ್ಲು, ಅವಳನ್ನು ಕೊಟ್ಟು ವಿವಾಹ ಮಾಡಿದರು. ಅಂತೂ 4 ಜನರಿಗೂ ಕೂಡ ಮದುವೆ ಆಯಿತಂತೆ. 4 ಜನರನ್ನು ದಂಪತಿ ಸಹಿತವಾಗಿ ದಶರಥ, ಅವನಿಗೆ ಹೇಳಲಿಕ್ಕೆ ಇಲ್ಲ ಆನಂದ, ಎಷ್ಟು ಆನಂದ ಆಗಿರ್ತದೆ. ಒಬ್ಬ ತಂದೆಗೆ ಮದುವೆ ಮಾಡಿದಾಗ, ಮಕ್ಕಳು ಮದುವೆ ಮಾಡಿ ಆ ಮಕ್ಕಳು ಆನಂದವಾಗಿದ್ದಾಗ ಅವರನ್ನು ನೋಡಿ ಎಷ್ಟು ಆನಂದ ಆಗ್ತದೆ ಹೇಳಿ. ಅಷ್ಟು ಆನಂದ ಆಗ್ತಾ ಇದೆ ಅಂತೆ. ಅವನ ಆನಂದಕ್ಕೆ ಮಿತಿಯೇ ಇಲ್ಲ, ಅಷ್ಟು ಆನಂದದಿಂದ ಅವರನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದಾನಂತೆ. ಅವರನ್ನು ಕರೆದುಕೊಂಡು ಹೋಗುವಾಗ ಆ ಪ್ರಸಂಗದಲ್ಲಿ ಎಲ್ಲ ಮುಗಿತು. ದಂಪತಿ ಸಹಿತವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗೋದು ಅಂತ ಹೋಗ್ತಿದ್ದಾರೆ. ಆ ಅಯೋಧ್ಯ ಪಟ್ಟಣಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಪರಶುರಾಮ ದೇವರು ಬಂದು ಎದುರಲ್ಲಿ ನಿಂತರಂತೆ. ಎದುರಲ್ಲಿ ಪರಶುರಾಮ ದೇವರು ಬಂದು ನಿಂತಿದ್ದಾರೆ. ಪರಶುರಾಮ ದೇವರು ಎದುರಲ್ಲಿ ನಿಲ್ಲುವಾಗ ಆಗ ದಶರಥ ಪರಶುರಾಮ ದೇವರನ್ನು ನೋಡಿ ಆಗ ಹೇಳಿದ್ರಂತೆ, ಇಲ್ಲ ನಾನೇ ಯುದ್ಧಕ್ಕೆ ಹೋಗ್ಬಿಡ್ತೀನಿ ಅಂದ್ರಂತೆ. ದಶರಥ ನಾನೇ ಯುದ್ಧ ಮಾಡಿಬಿಡ್ತೀನಿ ಪರಶುರಾಮ ದೇವರ ಜೊತೆಗೆ ಅಂತ ಯುದ್ಧಕ್ಕೆ ಬಂದು ನಿಂತನಂತೆ. ಯುದ್ಧಕ್ಕೆ ಬಂದು ನಿಂತಾಗ ಆಗ ಪರಶುರಾಮ ದೇವರು ಹೇಳಿದ್ರಂತೆ, ನಿನ್ನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂದ್ರಂತೆ. ನಾನು ಯುದ್ಧ ಮಾಡಲ್ಲ. ಅದಕ್ಕೆ ಇವನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಬೇಕು. ಈ ಬಾರಿ ನಾನೇ ಯುದ್ಧ ಮಾಡ್ತೀನಿ ಅಂತ ದಶರಥ ಹೇಳಿದ. ಅಂದರೆ ಅರ್ಥ ಏನು, ಇದಕ್ಕಿಂತ ಮೊದಲು ಏನಾದ್ರು ಯುದ್ಧ ಮಾಡಿದ್ನಾ ದಶರಥ ಅಂದರೆ ಯುದ್ಧ ಮಾಡಿರಲಿಲ್ಲ. ಮತ್ತೇನು ಅಂದರೆ ಇವರು ಪರಶುರಾಮ ದೇವರಾಗಬೇಕಾದ್ರೆ ಅನೇಕ ಬಾರಿ 21 ಬಾರಿ ಭೂಮಂಡಲವನ್ನು ಸಂಚಾರ ಮಾಡಿದ್ದಾರೆ. ಯಾಕೆ ಅಂದರೆ ದುಷ್ಟಕ್ಷತ್ರಿಯರ ಸಂಹಾರಕ್ಕೆ ಅಂತ. ಆ ದುಷ್ಟಕ್ಷತ್ರಿಯರ ಸಂಹಾರಕ್ಕೆ ಹೋಗುವಾಗ ಪರಶುರಾಮ ದೇವರು ಒಂದು ಪ್ರತಿಜ್ಞೆ ಮಾಡಿದ್ರಂತೆ. ಏನು ಪ್ರತಿಜ್ಞೆ ಏನು ಅಂದರೆ, ಯಾರಾದರೂ ಕೂಡ ಕ್ಷತ್ರಿಯರು ಅವರು ಒಂದು ವೇಳೆ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ವಿವಾಹ ಮಾಡಿಕೊಳ್ತಾ ಇದ್ದರೆ ಅವರು ಸಂಹಾರ ಮಾಡೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ರಂತೆ. ಕಲ್ಯಾಣ ಮಂಟಪದಲ್ಲಿ ವಿವಾಹ ಮಾಡಿಕೊಳ್ತಿದ್ರೆ ಮಾಡಲ್ಲ ಅಂತ. ಅದಕ್ಕೆ 21 ಬಾರಿ, ಎಷ್ಟು ಬಾರಿ ಪರಶುರಾಮ ದೇವರು ಬರ್ತಾ ಇದ್ರೋ
ಅಷ್ಟು ಬಾರಿಯೂ ಕೂಡ ದಶರಥ ಏನು ಮಾಡ್ತಾ ಇದ್ದಂತೆ, ಕ್ಷತ್ರಿಯ ಕೊಂದುಬಿಡ್ತಾನೆ ಅಂತ ಹೆದರಿಕೆಯಿಂದ ಒಂದೊಂದು ಮದುವೆ ಮಾಡಿಕೊಳ್ತಿದ್ದಂತೆ. ಕಲ್ಯಾಣ ಮಂಟಪ ಖಾಲಿ ಮಾಡಿಸಿಬಿಡೋದು, ವಿವಾಹ ಮಾಡ್ಕೊಂಡು ಒಂದೊಂದು ಕನ್ಯೆನ ವಿವಾಹ ಮಾಡ್ಕೊ. ಎಷ್ಟು ವಿವಾಹ ಮಾಡಿಕೊಂಡಿದ್ದು ಎಷ್ಟು ಗೊತ್ತಾ ದಶರಥ? ಒಟ್ಟು ಟೋಟಲ್ ಆಗಿ ಅವನ ವಿವಾಹ ಆದದ್ದು ಅವನ ಹೆಂಡಂದ್ರೆ ಎಷ್ಟು ಅಂದರೆ 353 ಹೆಂಡಂದ್ರೆ ಇದ್ರಂತೆ ಅವನಿಗೆ. 353, ಅದರಲ್ಲಿ 3 ಜನ ಪಟ್ಟದರಸಿಯರು. ಇನ್ನು ಉಳಿದಂತೆ ಎಲ್ಲರೂ ಕೂಡ 350 ಜನರು ಕೂಡ ಬೇರೆ ಬೇರೆ ವಿವಾಹ ಮಾಡಿಕೊಂಡಿದ್ದಂತೆ. ಪರಶುರಾಮ ದೇವ್ರ ಪಾಪ ಬಂದಿದ್ದು 21 ಸರ್ತಿ ಅಷ್ಟೇ ಭೂಮಂಡಲ ಸಂಚಾರ ಮಾಡಿಕೊಂಡು. ಆದರೆ ಇವನು ವಿವಾಹ ಮಾಡಿಕೊಂಡಿದ್ದು 350. ಬಹುಶಃ ಏನಾದರೂ ಪರಶುರಾಮ ದೇವರು ಬರದೇ ಇದ್ದಾಗಲೂ ಕೂಡ ಯಾರಾದರೂ ಪರಶುರಾಮ ದೇವರು ಬಂದರು ಅಂತ ಹೆದರಿಸಿರಬೇಕು, ಗುಲ್ಲೆಬ್ಸಿರುತ್ತಾರೆ. ಆ ಗುಲ್ಲೆಬ್ಸಿದ್ದಕ್ಕೂ ಹೋಗಿ ವಿವಾಹ ಮಾಡಿಕೊಂಡಿದ್ನೋ ಏನು, ಅದಕ್ಕೆ 350 ಸಂಖ್ಯೆ ಬೆಳೆದು ಹೋಗಿರುತ್ತದೆ. ಹಾಗೆ ವಿವಾಹ ಮಾಡಿಕೊಳ್ತಿದ್ದಂತೆ. ಈಗ ಪರಶುರಾಮ ದೇವರು ಎದುರಿಗೆ ಬಂದಾಗ ಈಗ ಇನ್ನೇನು ಮಾಡಲಿಕ್ಕಾಗಲ್ಲ, ಮಕ್ಕಳಿಗೆ ವಿವಾಹ ಮಾಡ್ಕೊಂಡು ಬಂದಿದ್ದೀನಿ, ಈಗ ನಾನು ಮತ್ತೆ ಕನ್ಯೆ ಹುಡುಕೊಂಡು ಹೋದರೆ ಬೈತಾರೆ ನನ್ನನ್ನು ಅಂತ ನಾನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಂತೆ ದಶರಥ. ಹಾಗೆ ಅವನಿಗೆ ಈ ಬಾರಿ ನಾನು ಹೋಗ್ತೀನಿ ಅಂತ ಹೇಳಿದ್ದು. ಈಗ ಹೋಗ್ತೇನೆ ಅನ್ನುವಾಗ ಪರಶುರಾಮ ದೇವರು ಹೇಳಿದರು, ನಿನ್ನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ. ನಿನ್ನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂದರೆ ಮತ್ತು ಯಾರ ಜೊತೆಗೆ ಮಾಡುತ್ತೆ ಅಂತ ಕೇಳಿದರೆ, ರಾಮಚಂದ್ರನ ಜೊತೆಗೆ ಮಾಡ್ತೇನೆ ಅಂತ. ರಾಮನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ. ಏನು ವಿಚಿತ್ರ ನೋಡಿ, ಎರಡೂ ಕೂಡ ಒಂದೇ ರೂಪ, ಭಗವಂತನದ್ದೇ ರೂಪ ಪರಶುರಾಮ ದೇವರು ರಾಮದೇವರು. ಆದರೂ ಅವರಿಬ್ಬರು ಪರಸ್ಪರ ಯುದ್ಧ ಮಾಡ್ತಾರಂತೆ. ಬರೀ ರಾಮಾಯಣ ಓದಿದರೆ ಹಾಗೆ ಅನರ್ಥ ಆಗ್ತದೆ. ಯಾಕೆ ಯುದ್ಧ ಮಾಡಿದರು ರಾಮಚಂದ್ರ ಗೆದ್ದ, ಪರಶುರಾಮ ದೇವರು ಸೋತರು ಅಂತ ಇಷ್ಟೇ ರಾಮಾಯಣದಲ್ಲಿರೋದು. ಆದರೆ ಯಾಕೆ ಮಾಡಿದರು ಏನು ಅಂತ ಅದಕ್ಕೆ ಅರ್ಥವೇ ಸಿಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಇಟ್ಟುಕೊಳ್ಬೇಕು ಅನ್ನೋದು. ಅದಕ್ಕೆ ಮಧ್ವರು ಇಲ್ಲದೇ ಇದ್ದರೆ ಅನೇಕ ಗ್ರಂಥಗಳು ನಮಗೆ ಅರ್ಥವೇ ಆಗಲ್ಲ. ಅದಕ್ಕೆ ಈ ಪ್ರಸಂಗದಲ್ಲಿ ಹೇಳುತ್ತಾರೆ. ಯಾಕೆ ಅಂದರೆ ಅನೇಕ ಕಾರಣಗಳು. ಅದರಲ್ಲಿ ಮುಖ್ಯವಾದ ಕಾರಣ ಏನು ಅಂದರೆ, ಪರಶುರಾಮ ದೇವರು ಸಾಕ್ಷಾತ್ತು ಭಗವಂತನ ಅವತಾರ ಅಂತ ಎಲ್ಲರೂ ಕೂಡ 100% ನಂಬಿದ್ರಂತೆ, ಎಲ್ರಿಗೂ ಗೊತ್ತಿತ್ತು. ಆದರೆ ರಾಮಚಂದ್ರ ಇನ್ನೂ ಭಗವಂತನ ಅವತಾರ ಅಂತ ಪೂರ್ಣ ನಂಬಿರಲಿಲ್ಲ. 20% ನಂಬಿದ್ರು, ಇನ್ನು 80% ನಂಬಿಕೆ ಬಂದಿರಲಿಲ್ಲ. ಅದು ನಿಶ್ಚಯ ಆಗಬೇಕಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಇತ್ತು. ಒಬ್ಬ ಅಸುರ ಇದ್ದನಂತೆ, ಅವನ ಹೆಸರು ಅತುಲ ಅಂತ. ಅತುಲ ಎನ್ನುವ ಅಸುರ ಏನು ಮಾಡಿದ್ದ, ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ವರ ಕೇಳಿದ್ದಂತೆ. ಅವಧ್ಯತ್ವ ವರ, ನನಗೆ ಮರಣವೇ ಬರಬಾರದು ಅಂತ ವರ ಕೇಳಿದ್ದಂತೆ. ಅದಕ್ಕೆ ಅಂಥ ವರ ಕೊಡಲಿಕ್ಕಾಗಲ್ಲ ಅಂದರು. ಅದಕ್ಕೆ ಬೇರೆ ವರ ಕೇಳ್ತೇನೆ. ಏನು? ಅವನಿಗೆ ಮೊದಲೇ ಗೊತ್ತಿತ್ತು, ನಾನು ಬೇರೆ ಹೊರಗೆ ಸಾಯಬಾರ್ದು ಒಳಗೆ ಸಾಯಬಾರ್ದು, ಇದೆಲ್ಲ ಹಿರಣ್ಯಕಶಿಪು ಕೇಳಿದ್ದಾನೆ, ಮತ್ತು ಭಗವಂತ ನರಸಿಂಹನಾಗಿ ಬಂದು ಏನೋ ಮಾಡಿ ಕೊಂದಿದ್ದಾನೆ. ಅದಕ್ಕೆ ಏನಾದರೂ ಮಾಡಿ ಉಪಾಯ ಮಾಡಿ ವರ ಕೇಳಬೇಕು ಅಂತ ಅವನು ಕೇಳಿದ ವರ ಏನು ಅಂದರೆ, ಭಗವಂತನಿಗೆ ಯಾವತ್ತಾದರೂ ಸೋಲಿದೆಯಾ ಅಂತ ಕೇಳಿದ್ನಂತೆ. ಇಲ್ಲ ಅಂದರು ಚತುರ್ಮುಖ ಬ್ರಹ್ಮದೇವರು. ಅದಕ್ಕೆ ಹಾಗಾದರೆ ಭಗವಂತ ಯಾವತ್ತು ಸೋಲ್ತಾನೋ ಆವತ್ತು ನನಗೆ ಮರಣ ಬರಲಿ ಅಂತ ವರ ಕೇಳಿದ್ನಂತ. ಎಂಥ ವರ ನೋಡಿ, ಭಗವಂತನಿಗೆ ಸೋಲು ಬಂದಾಗ ನನಗೆ ಮರಣ ಬರಲಿ ಅಂತ ಕೇಳಿದ್ನಂತೆ. ಮಹಾ ಅಸುರ ಅವನು, ದುಷ್ಟ, ಅಂಥ ನೀಚ. ಅವನು ಬಂದು ಸೇರಿದ್ದೆಲ್ಲಿ ಅಂದರೆ ಪರಶುರಾಮ ದೇವರ ಎದೆ ಒಳಗೆ ಬಂದು ಕೂತಿದ್ನಂತವನು. ಇವರು ಸೋಲೋದಿಲ್ಲ, ಅವರಿಗೆ ಸೋಲೇ ಇಲ್ಲ, ಎಲ್ಲ ಕ್ಷತ್ರಿಯರ ಸಂಹಾರ ಮಾಡ್ತಾರೆ. ಸೋಲಿಲ್ಲ, ಆದ್ದರಿಂದ ಸೋಲಿಲ್ಲದ ಸರದಾರ ಇಲ್ಲೇ ಇರ್ಬೋದು ನಾನು ಅಂತ ಕೂತ್ಬಿಟ್ಟಿದ್ದಂಥವನು. ಅದಕ್ಕೆ ರಾಮಚಂದ್ರ ದೇವರ ಜೊತೆಗೆ ಯುದ್ಧ ಮಾಡುವಾಗ ಬೇಕು ಅಂತ ಪಂಥಾಹ್ವಾನ ಮಾಡಿದ್ದು ಪರಶುರಾಮ ದೇವರು. ಮಾಡಿ ರಾಮನ ಬಾಣವನ್ನು ಇಲ್ಲಿ ಹೊಡಿ ಅಂತ ಅವರೇ ಸೂಚನೆ ಮಾಡಿದರಂತೆ ಪರಶುರಾಮ ದೇವರು. ಹೊಡಿ ಅಂತ ಸೂಚನೆ ಮಾಡಿದಾಗ ಆ ಬಾಣ ಬಂದು ಅವನಿಗೆ ತಾಕಿದ್ಯಾರಿಗೆ ಅಂದರೆ ಪರಶುರಾಮ ದೇವರಿಗೆಲ್ಲ ಒಳಗಿರುವ ಅತುಲನಿಗೆ. ಆ ಸಂದರ್ಭದಲ್ಲಿ ಸೋತರು ಪರಶುರಾಮ ದೇವರು. ಪರಶುರಾಮ ದೇವರು ಬೇರೆ ಯಾರಿಂದಲೂ ಸೋಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ರೂಪದಿಂದಲೇ ಸೋಲಬೇಕು. ಆಗ ಅತುಲನ ಸಂಹಾರ ಆಯಿತು. ಸಂಹಾರ ಆದ ನಂತರ ಪರಶುರಾಮ ದೇವರು ಸೂಕ್ಷ್ಮ ರೂಪದಿಂದ ರಾಮಚಂದ್ರನ ಒಳಗೆ ಪ್ರವೇಶ ಮಾಡಿದರು. ಇದರಿಂದ ರಾಮಚಂದ್ರನೂ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣ ಅನ್ನೋದು ಎಲ್ರಿಗೂ ನಿಶ್ಚಯ ಆಯಿತು. ಅದರ ಜೊತೆಗೆ ಅತುಲನ ರಾಕ್ಷಸನ ಸಂಹಾರ ಆಯಿತು. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರು ಕೊಟ್ಟ ವರವೂ ಕೂಡ ಈಡೇರಿತು. ಎಲ್ಲವನ್ನೂ ಕೂಡ ಲೆವೆಲ್ ಮಾಡಿದ್ದಾನೆ ಭಗವಂತ, ಎಲ್ಲವನ್ನು ಸಮದೂಗಿಸಿದ್ದಾನಂತೆ ಭಗವಂತ. ಇಷ್ಟು ವ್ಯವಸ್ಥೆ ಮಾಡಲಿಕ್ಕೋಸ್ಕರವಾಗಿ ಆ ಯುದ್ಧ ನಡೆದದ್ದು ಅಂತ ತಿಳ್ಕೊಳ್ಬೇಕು. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತಹದ್ದು ಅಂತ ಅರ್ಥ ಮಾಡಿಕೊಳ್ಳಬೇಕೆ ಹೊರತು ಭಗವಂತನ ಅವತಾರಗಳಲ್ಲೇ ಭೇದ ಇದೆ ಅಂತ ಚಿಂತನೆ ಮಾಡಬಾರದು, ಅವರಿಬ್ಬರು ದ್ವೇಷಿಗಳು ಅಂತ ಚಿಂತನೆ ಮಾಡಬಾರದು ಅಂತ ಹೇಳ್ತಾರೆ. ಇದಾದ ನಂತರ ಮುಂದೆ ರಾಮಚಂದ್ರ ಅಯೋಧ್ಯ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಅವನ ವಾಸ, ಆಮೇಲೆ ಕೈಕೇಯಿಯಿಂದ ವನವಾಸಕ್ಕೆ ಹೋಗುವ ಸ್ಥಿತಿ, ಆ ಎಲ್ಲ ವಿಚಾರಗಳಿದ್ದಾವೆ. ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಶ್ರೀಕೃಷ್ಣಾರ್ಪಣಮಸ್ತು.